ಪರಿಶುದ್ಧನು, ನೀತಿವಂತನು, ಸರ್ವಶಕ್ತನಾದಂಥ ಪರಮ ತಂದೆಯಾದ ಯೆಹೋವರಿಗೆ ಯೇಸು ಸ್ವಾಮಿ ಮುಖಾಂತರ ಘನ ಮಾನ ಮಹಿಮೆ ಸ್ತೋತ್ರಗಳು ಸದಾ ಉಂಟಾಗಲಿ. ಆಮೇನ್. ಕ್ರಿಸ್ತನಲ್ಲಿ ಪ್ರಿಯರೇ, ಮತ್ತೊಂದಾವರ್ತಿ ಪಾಪಿಯು ಯಾವ ಗಣನೆಗೆ ಬಾರದೇ ಇರುವಂತ ನನಗೆ ದೇವರ ವಾಕ್ಯಗಳನ್ನ ಧ್ಯಾನ ಮಾಡಿ ಅದನ್ನ ಸಭೆ ಮುಂದೆ ಹಂಚಿಕೊಳ್ಳುವಂತ ಅವಕಾಶ ಈ ಅಲ್ಪನಾದಂಥ ನನಗೆ ದಯಪಾಲಿಸಿರುವುದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆಗಳನ್ನ ಮತ್ತು ಯೇಸು ಸ್ವಾಮಿಗೂ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ಕೊಂಡು ಈ ಒಂದು ದಿನದ ಧ್ಯಾನನ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿನ ನಾವು ಧ್ಯಾನ ಮಾಡುವಂತ ವಿಷಯ ಫ್ರೆಂಡ್ಶಿಪ್ ಬಗ್ಗೆ. ಈ ಒಂದು ಫ್ರೆಂಡ್ಶಿಪ್ ಬೆಳಿಬೇಕಾದ್ರೆ, ಅಂದ್ರೆ ಈ ಒಂದು ಸ್ನೇಹದ ಸಂಬಂಧ ಬೆಳಿಬೇಕಾದ್ರೆ ಇದಕ್ಕೆ ಆದಂತ ಕೆಲವೊಂದು ಎಸೆನ್ಷಿಯಲ್ ಕ್ವಾಲಿಟೀಸ್ ಅಂತ ನಾವು ನೋಡ್ತೀವಿ. ಅದು ಮುಖ್ಯವಾಗಿ ನಾವು ನೋಡ್ಬೇಕಾದ್ರೆ ನಂಬಿಕೆ ಇರಬೇಕು, ಟ್ರಸ್ಟ್, ಒಂದು ಹಾನೆಸ್ಟಿ ಮತ್ತು ಲಾಯಲ್ಟಿ, ಎಂಪತಿ ಅಂಡ್ ಕಂಪ್ಯಾಷನ್, ರೆಸ್ಪೆಕ್ಟ್ ಇರಬೇಕು, ಡಿಪೆಂಡಬಿಲಿಟಿ ಮತ್ತು ಸಪೋರ್ಟಿವ್ನೆಸ್ ಮತ್ತು ಬೀಯಿಂಗ್ ಎ ಗುಡ್ ಲಿಸನರ್ ಮತ್ತು ಸ್ಯಾಕ್ರಿಫೈಸು ಸಹ ಇರುತ್ತೆ ಇದರಲ್ಲಿ. ಸೊ ಹಾಗಿರ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ನಮಗೆ ಒಂದು ಪ್ರಶ್ನೆ ಏನಂತ ಹೇಳ್ಬೇಕಾದ್ರೆ, ಈ ಒಂದು ಫ್ರೆಂಡ್ಶಿಪ್ ಬಗ್ಗೆ ನಾವು ಧ್ಯಾನ ಮಾಡಬೇಕಾ? ಯಾಕಂದ್ರೆ ಈ ಒಂದು ಪಾಪ ತುಂಬಿರುವಂತ ಲೋಕದಲ್ಲಿ ನಾವು ನೋಡ್ಬೇಕಾದ್ರೆ ನಿಜವಾದಂತ ಒಂದು ಫ್ರೆಂಡ್ಶಿಪ್ ಅಂದ್ರೆ ಈ ಒಂದು ಸ್ನೇಹ ಸಂಬಂಧ ಕಂಡು ಬರುವುದು ಬಹಳ ಒಂದು ಅಪರೂಪ ಅಂತ ನಾವು ನೋಡ್ತೀವಿ. ಯಾಕಂತ ಹೇಳ್ಬೇಕಾದ್ರೆ ಇಂಥ ಒಂದು ಅಪರೂಪದ ವಿಷಯನ ನಾವು ಕಂಡಾಗ ನಾವೇನ್ ಮಾಡ್ತೀವಿ ಅಂತ ಹೇಳ್ಬೇಕಾದ್ರೆ ಅದನ್ನ ಒಬ್ಬರ ಜೊತೆನಲ್ಲಿ ಹಂಚ್ಕೊಳ್ತೀವಿ. ಈ ಒಂದು ಸ್ವಾರ್ಥತೆ ಮಾತ್ರ ತುಂಬಿಕೊಂಡಿರುವಂತ ಈ ಒಂದು ಪ್ರಪಂಚದಲ್ಲಿ ನಾವು ನೋಡುವಾಗ ನಿಜವಾದಂತ ಒಂದು ಸ್ನೇಹ, ಆ ಒಂದು ಫ್ರೆಂಡ್ಶಿಪ್, ಆ ಒಂದು ಅಸ್ತಿತ್ವಕ್ಕೆ ಬರೋದಕ್ಕೆ ಸಾಧ್ಯ ಇರೋದಿಲ್ಲ. ಕಾರಣ ನೋಡ್ಬೇಕಾದ್ರೆ ನಮ್ಮಲ್ಲಿ ಸ್ವಂತ ನಮ್ಮ ಒಂದು ಸ್ವಾರ್ಥತೆ, ಈ ಒಂದು ರೀತಿಯಾದಂತ ಗುಣಗಳು ಇರೋದ್ರಿಂದ ಏನಾಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಆ ಒಂದು ನಿಜವಾದಂತ ಫ್ರೆಂಡ್ಶಿಪ್ ಏನಾಗುತ್ತೆ, ಅದು ಒಂದು ರೀತಿಯಾದಂತ, ಯಾಕಂದ್ರೆ ಈಗ ಲೋಕದಲ್ಲಿ ನಾವು ನೋಡುವಾಗ ಒಂದು ಫ್ರೆಂಡ್ಶಿಪ್ ಅನ್ನೋ ಹೆಸರಿನಲ್ಲಿ ಎಷ್ಟೋ ರೀತಿಯಾದಂತ ಮೋಸ ಇದೆಲ್ಲ ನಡೆದಿರೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಹಾಗಿರುವಾಗ ಈ ಒಂದು ಫ್ರೆಂಡ್ಶಿಪ್ ಬಗ್ಗೆ ನಾವು ಧ್ಯಾನ ಮಾಡಬೇಕಾದ್ರೆ ಬೈಬಲ್ನಲ್ಲಿ ಇದರಲ್ಲಿ ಯಾರ ಬಗ್ಗೆ ಹೆಚ್ಚಾಗಿ ಅಂದ್ರೆ ಯಾರೆಲ್ಲ ಆ ಒಂದು ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಿದೆ ಅಂತ ನಾವು ನೋಡ್ಬೇಕಾದ್ರೆ ಈ ಒಂದು ದೇವರು ಆ ಒಂದು ಫ್ರೆಂಡ್ಶಿಪ್ ಬಗ್ಗೆ ನಾವು ನೋಡ್ಬೇಕಾದ್ರೆ ಇದು ಯಾವ ರೀತಿ ಹೇಳ್ತಾರೆ ಅಂತ ನಾವು ನೋಡುವಾಗ ನಮ್ಮ ಒಂದು ಊಹೆಗೂ ಮಿಗಿಲಾದಂತ ಒಂದು ಫ್ರೆಂಡ್ಶಿಪ್, ಅಂದ್ರೆ ನಮ್ಮ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಆಗಲ್ಲ. ಅದು ಯಾರ ಬಗ್ಗೆ ಅಂತ ನಾವು ನೋಡ್ಬೇಕಾದ್ರೆ ಅದು ಅಬ್ರಹಾಂ ಬಗ್ಗೆ ಮಾತಾಡೋದನ್ನ ನಾವು ನೋಡ್ತೀವಿ. ಅದನ್ನ ನಾವು ವಾಕ್ಯದಲ್ಲಿ ನಾವು ಓದೋದಾದ್ರೆ ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 23ನೇ ವಚನ, ಜೇಮ್ಸ್ 2nd chapter 23rd verse. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು, ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಸೊ ಹಾಗಿರ್ಬೇಕಾದ್ರೆ ಈ ಒಂದು ಅಬ್ರಹಾಂ ಅವರ ಒಂದು ನಂಬಿಕೆ ಮಾತ್ರ ಅಲ್ಲದೆ ಯಾವ ರೀತಿ ದೇವರು ಅವರಿಗೆ ಒಂದು ಟೈಟಲ್ ಅಂದ್ರೆ ಹೆಸರು ಕೊಟ್ಟಿದ್ರು ಅಂತ ಹೇಳ್ಬೇಕಾದ್ರೆ ಅಬ್ರಹಾಂ ಯಾರಾಗಿದ್ರು? ದೇವರ ಸ್ನೇಹಿತನು ಅಂತ ನಾವು ನೋಡ್ತೀವಿ. ಸೊ ಅದೇ ಪ್ರಕಾರವಾಗಿ ತಂದೆಯಾದ ದೇವರು ಅಬ್ರಹಾಂ ಮಾತಾಡುವಂತ ಒಂದು ಮಾತನ್ನ ನಾವು ನೋಡೋದಾದ್ರೆ ಅದು ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 8ನೇ ವಚನ, ಐಸೈಯ 41:8. ನನ್ನ ಸೇವಕನಾದ ಇಸ್ರಾಯೇಲೇ, ನಾನು ಆದುಕೊಂಡ ಯಾಕೋಬೆ,
ನನ್ನ ಸ್ನೇಹಿತನಾದ ಅಬ್ರಹಾಮನ ಸಂತತಿಯೇ. ಸೊ ಇಲ್ಲಿ ದೇವ್ರು ಏನ್ ಹೇಳ್ತಾರೆ, ನನ್ನ ಸ್ನೇಹಿತನಾದಂತ ಅಬ್ರಾಹಂನ ಸಂತತಿ ಅಂತ ಹೇಳೋದನ್ನ ನಾವು ನೋಡ್ತೀವಿ. ಸೊ ಇದೇ ರೀತಿಯಾಗಿ ಬೈಬಲ್ನಲ್ಲಿ ನಾವು ನೋಡ್ಬೇಕಾದ್ರೆ ಅನೇಕ ಈ ಒಂದು ಫ್ರೆಂಡ್ಶಿಪ್ಗೆ ಇರುವಂತ ಉದಾಹರಣೆಗಳು ಬೇರೆ ಬೇರೆ ರೀತಿನಲ್ಲಿ ಅವರವರ ಒಂದು ಯಾವ ರೀತಿನಲ್ಲಿ ಅವರ ಒಂದು ಸ್ನೇಹದ ಆ ಒಂದು ಸಂಬಂಧ ಬೆಳೀತು ಅನ್ನೋದಕ್ಕೆ ನಮಗೆ ಏನಾಗಿದೆ ಅಂತ ಹೇಳ್ಬೇಕಾದ್ರೆ ವಾಕ್ಯದಲ್ಲಿ ಅನೇಕ ಒಂದು ರೆಫರೆನ್ಸ್ಗಳು ಸಿಗೋದನ್ನ ನಾವು ನೋಡ್ತೀವಿ. ಸೊ ಅದೇ ರೀತಿನಲ್ಲಿ ನಾವು ನೋಡೋದಾದ್ರೆ ಡೇವಿಡ್ ಮತ್ತೆ ಜೋನಥನ್ ಅವರ ಒಂದು ಫ್ರೆಂಡ್ಶಿಪ್ ಬಗ್ಗೆ ನಾವು ನೋಡ್ತೀವಿ. ಅದೇ ರೀತಿ ಯೋಬ್ ಅವರಿಗೆ ಇದ್ದಂತ 3 ಜನ ಫ್ರೆಂಡ್ಸ್, ಬಿಲ್ದಾದ್, ಎಲಿಫಾಸ್ ಮತ್ತು ಜೋಫೆರ್, ಈ 3 ಜನ. ಅದೇ ರೀತಿಯಲ್ಲಿ ಡ್ಯಾನಿಯಲ್ ಜೊತೆನಲ್ಲಿದ್ದಂತ ಅನನ್ಯ, ಮಿಶಾಯಲ್, ಅಜಾರಿಯಾ. ಸೊ ಇವರ ಒಂದು ವಿಷಯದಲ್ಲಿ, ಆಮೇಲೆ ಯೇಸು ಸ್ವಾಮಿ ಅವ್ರಿಗೆ ಆ ಶಿಷ್ಯರು ಇದ್ದಂಥದ್ದು, ಮತ್ತೆ ಯೇಸು ಸ್ವಾಮಿ ಮತ್ತೆ ಲಾಜರ್ಗೆ. ಸೊ ಅದೇ ರೀತಿಯಲ್ಲಿ ಒಂದು ಪ್ರವಾದನೆ ಬಗ್ಗೆನೂ ಮಾತಾಡ್ಬೇಕಾದ್ರೆ ಯೇಸು ಸ್ವಾಮಿದು ಒಂದು ಪ್ರವಾದನೆಯಲ್ಲಿ ನಾವು ನೋಡುವಾಗ, ನನ್ನ ಸ್ನೇಹಿತನೇ ನನ್ನ ಕಾಲಿಗೆ ಏನ್ ಮಾಡಿದ್ದಾನೆ, ಅಡ್ಡನ ಗುಟ್ಟಿದ್ದಾನೆ ಅಂತ ಇಲ್ಲಿ ಹೇಳೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಹಾಗಿರುವಾಗ ಇವತ್ತಿನ ದಿನ ನಾವು ಧ್ಯಾನ ಮಾಡುವಂತ ಈ ಒಂದು ಫ್ರೆಂಡ್ಶಿಪ್ ಬಗ್ಗೆ ನಾವು ನೋಡೋದಾಗ, ಇದು ಮುಖ್ಯವಾಗಿ ಡೇವಿಡ್ ಮತ್ತೆ ಜೋನಥನ್ ಅವರ ಜೀವನದಲ್ಲಿ ಅವರ ಒಂದು ರಿಲೇಶನ್ಶಿಪ್, ಈ ಒಂದು ಫ್ರೆಂಡ್ಶಿಪ್ ಯಾವ ರೀತಿನಲ್ಲಿ ಬೆಳೀತು, ಅದು ಹೇಗೆ ಬೇರೆ ಬೆಳೆದಿದ್ದು ಮಾತ್ರ ಅಲ್ಲ, ಒಂದು ಸಾಕ್ಷಿಯಾಗಿ ನಮಗಿದೆ, ಮತ್ತು ಅದರಿಂದ ನಮಗೆ ಇಟ್ಟಿರುವಂತ ಈ ಒಂದು ಪಾಠವನ್ನ ನಾವು ಇವತ್ತಿನ ದಿನ ನಾವು ಧ್ಯಾನ ಮಾಡುವರಾಗಿದ್ದೀವಿ. ಸೊ ಈ ಡೇವಿಡ್ ಅನ್ಬೇಕಾದ್ರೆ ಮೈ ಬಿಲವೆಡ್ ಅನ್ನೋ ಒಂದು ಅರ್ಥನ ಕೊಡುತ್ತೆ. ಅದೇ ರೀತಿ ಜೊನಾಥನ್ ಅಂತ ಹೇಳುವಾಗ ಜೆಹೋವಾ ಆಸ್ ಗಿವನ್, ಅಥವಾ ಜೆಹೋವಾ ದ ಗಿಫ್ಟ್ ಆಫ್ ಜೆಹೋವಾ ಅಂತಾನು ಇಲ್ಲಿ ಅರ್ಥನ ಕೊಡೋದನ್ನ ನಾವು ನೋಡ್ತೀವಿ ಪ್ರಿಯರ್. ಸೊ ಇವರ ಒಂದು ಜೀವನ ಚರಿತ್ರೆನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಇಸ್ರೇಲಿಯರ ಅರಸರಾಗಿ ಸೌಲನನ್ನ ದೇವರು ಸಮುವೇಲ್ ಮುಖಾಂತರ ಆಶೀರ್ವಾದನ ಕೊಡ್ತಾರೆ. ಅಂದ್ರೆ ಅಭಿಷೇಕ ಮಾಡಿ ಅವ್ರೇನಾಗ್ಬೇಕು, ಈ ಒಂದು ಇಸ್ರೇಲ್ ದೇಶಕ್ಕೆ ರಾಜನಾಗಿರ್ತಾರೆ. ಸೊ ಈ ಒಂದು ಸೌಲಿಗೆ ಒಟ್ಟು 5 ಜನ ಮಕ್ಕಳು. ಅದರಲ್ಲಿ ನಾವು ನೋಡುವಾಗ 3 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಇರ್ತಾರೆ. ಯೋನಾಥಾನ್, ಇಷ್ಬಿ, ಮಲ್ಕಿಶುವ ಮತ್ತು ಅವರ ಹೆಣ್ಣು ಮಕ್ಕಳು ನಾವು ನೋಡ್ಬೇಕಾದ್ರೆ ಮೇರೇಬ್ ಮತ್ತು ಮೀಕಲ್ ಅನ್ನೋ ಒಂದು ಹೆಸರಲ್ಲಿ ಬರುತ್ತೆ. ಈ ಒಂದು ಯೋನಾಥಾನ್ ಅಂತ ನಾವು ಹೇಳ್ಬೇಕಾದ್ರೆ ಇವರು ಏನಂದಾಗ ಇಸ್ರೇಲ್ ದೇಶದ ಮೊದಲನೇ ರಾಜಕುಮಾರ, ದ ಫಸ್ಟ್ ಪ್ರಿನ್ಸ್ ಆಫ್ ಇಸ್ರೇಲ್ ಅಂತಾನು ಸಹ ನಾವು ನೋಡ್ತೀವಿ. ಸೊ ಇದೆಲ್ಲ ವಿಚಾರಗಳು ನಮಗೆ ಮೊದಲನೇ ಸಮುವೇಲ 9ನೇ ಅಧ್ಯಾಯದಲ್ಲೂ ಬರುತ್ತೆ. ಅವರ ಒಂದು ಜೋನಾಥನ್ ಅಂದ್ರೆ ಸೌಲನ ಮಕ್ಕಳು, ಅವ್ರಿಗೆ 5 ಜನ ಮಕ್ಕಳು ಇರ್ತಾರಲ್ಲ, ಅದರ ವಿಚಾರವಾಗಿ ಮೊದಲನೇ ಸಮುವೇಲ 14ನೇ ಅಧ್ಯಾಯ 49ನೇ ವಚನದಲ್ಲಿ ಬರುತ್ತೆ. ಸೊ ಹೀಗಿರ್ಬೇಕಾದ್ರೆ ಈ ಒಂದು ಫ್ರೆಂಡ್ಶಿಪ್ ಯಾವ ರೀತಿನಲ್ಲಿ ಪ್ರಾರಂಭ ಆಯ್ತು, ಹೇಗೆ ಅದನ್ನ ನಡೀತು ಅಂತ ನಾವು ನೋಡ್ಬೇಕಾದ್ರೆ, ಮೊದಲನೇದಾಗಿ ಆ ಒಂದು ಫಿಲಿಸ್ಟಿಯನ್ ಆದಂತ ಗೊಲಿಯಾತ್ ಅವರನ್ನ ಯುದ್ಧ ಮಾಡಿ, ಅಂದ್ರೆ ಅವರನ್ನ ಕೊಂದು ಬರುವಂತ ಸಂದರ್ಭದಲ್ಲಿ ಸೌಲ್ ಏನ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಅಬ್ನೇರ್ನ ಕೇಳ್ತಾರೆ. ಅಬ್ನೇರನೇ ಇದು ಯಾರ ಮಗ ಅಂತ ಕೇಳ್ಬೇಕಾದ್ರೆ, ನನ್ನ ಜೀವನ ದಾಣೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಸೌಲ್ ದಾವಿದನನ್ನ ಕರ್ಕೊಂಡೋಗಿ ಸೌಲನ್ ಮುಂದೆ ನಿಲ್ಲಿಸ್ತಾರೆ. ನಿಲ್ಲಿಸುವಾಗ ಸೌಲನು ದಾವಿದನ್ ಕೇಳ್ತಾರೆ, ನೀನು ಯಾರ ಮಗ ಅಂತ ಹೇಳುವಾಗ, ನಾನು ಬೆತ್ಲೆಹೇಮಿನವನು, ನಿನ್ನ ಸೇವಕನು ಆದ ಇಷಯನ ಮಗ ಅಂತ ಅಲ್ಲಿ ಉತ್ತರ ಕೊಡೋದನ್ನ ನಾವು ನೋಡ್ತೀವಿ. ಸೊ ಇಲ್ಲಿ ಇವರು ಮಾತಾಡಿ ನೆಕ್ಸ್ಟ್ ಮುಂದೆ ಬರ್ತಾರಲ್ಲ, ಮುಂದೆ ಬಂದಂತ ಟೈಮ್ನಲ್ಲೇನೆ ಜೋನಾಥನ್ಗೂ ಡೇವಿಡ್ಗೂ ಮೀಟ್ ಆಗುವಂಥದ್ದು. ಸೊ ಇವರ ಒಂದು ಭೇಟಿ ಮೊದಲನೇ ಟೈಮ್ನಲ್ಲಿ ಮೀಟ್ ಮಾಡಿದಾಗ್ಲೇನೆ
ಇವರ ಒಂದು ಫ್ರೆಂಡ್ಶಿಪ್ ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ ಪ್ರಾರಂಭ ಆಗೋದನ್ನ ನಾವು ಮೊದಲನೇ ಸಮುವೇಲ 18ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೀವಿ. ದಾವೀದನು ಸೌಲನೊಡನೆ ಮಾತಾಡಿ ತೀರಿಸಿದ ಮೇಲೆ ಯೋನಾತಾನನ ಪ್ರಾಣವು ದಾವೀದನ ಪ್ರಾಣದೊಡನೆ ಒಂದಾಯಿತು. ಅವನು ಇವನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸತೊಡಗಿದನು. ಸೊ ನೋಡ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಫಸ್ಟ್ ಅವ್ರು ಮೀಟ್ ಮಾಡಿದ ತಕ್ಷಣನೇ ಇವ್ರಿಗೆ ಏನಾಯ್ತು ಅಂತ ಹೇಳ್ಬೇಕಾದ್ರೆ ಯಾವ ರೀತಿ ಆ ಒಂದು ಇವರು ಪ್ರೀತಿ ಮಾಡಿದ್ರು, ಅದೇ ರೀತಿ ಜೊನಾಥನ್ ಪ್ರೀತಿ ಮಾಡಿದ್ ಮಾತ್ರ ಅಲ್ಲದೆ ದಾವೀದನು ಸಹ ಜೊನಾಥನ್ನ ಏನ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ಯಾವ ರೀತಿ ಪ್ರೀತಿ ಮಾಡಿದ್ರು ಅಂದ್ರೆ ಅವನ ದೊಡನೆ ಏನಾಯ್ತು ಅಂತ ಹೇಳ್ಬೇಕಾದ್ರೆ ಒಂದಾಯ್ತು. ಆ ರೀತಿನಲ್ಲಿ ಇವರ ಒಂದು ಪ್ರೀತಿ ಆಗಿರೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಹಾಗಿರುವಾಗ ಈ ಒಂದು ಸ್ನೇಹ ಬೆಳೆಯೋದಿಕ್ಕೆ ಕಾರಣ ಏನು? ಯಾಕಂದ್ರೆ ಮುಖ್ಯವಾಗಿ ನಾವು ನೋಡ್ಬೇಕಾದ್ರೆ ಲೋಕದಲ್ಲಿ ಆಗ್ಲಿ ಎಲ್ಲೇ ಆಗಿರ್ಬೋದು, ಒಂದು ಫ್ರೆಂಡ್ಶಿಪ್ ನಾವು ಒಬ್ಬರ ಹತ್ರ ನಾವು ಬೆಳಿತೀವಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಟೈಮ್ ತಗೊಳುತ್ತೆ. ಯಾಕಂದ್ರೆ ಅವರ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಅವರ ಒಂದು ಗುಣಲಕ್ಷಣಗಳು, ಅವರ ನಡವಳಿಕೆಗಳು, ಇದೆಲ್ಲ ನಮಗೂ ಅವ್ರಿಗೂ ಹೊಂದಾಣಿಕೆ ಆದಾಗ ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ ಈ ಒಂದು ಸ್ನೇಹದ ಆ ಒಂದು ಸಂಬಂಧ ಏನಾಗುತ್ತೆ, ಬೆಳೆಯುತ್ತೆ. ಸೊ ಇವರಲ್ಲಿ ನಾವು ನೋಡ್ಬೇಕಾದ್ರೆ ಆ ಒಂದು ದೇವರಿಗೆ ನಂಬಿಕೆ ಆದಂಥವ್ರು, ದೇವರಿಗೆ ಮೆಚ್ಚುಗೆ ಆದಂತ ಕಾರ್ಯಗಳನ್ನ ಮಾಡುವಂಥವ್ರು, ದೇವರಲ್ಲಿ ನಂಬಿಕೆ ಇಟ್ಟಿರುವಂತ ಈ ಜೊನಾಥನ್ ಮತ್ತೆ ಡೇವಿಡ್, ಇವರು ಏನಾಗ್ತಾರೆ ಅಂತ ಹೇಳ್ಬೇಕಾದ್ರೆ ಆ ಒಂದು ಫ್ರೆಂಡ್ಶಿಪ್, ಆ ಒಂದು ಅನ್ಯೋನ್ಯತೆಯಲ್ಲೇ ಬೆಳೆಯೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಬೇರೆ ಆ ಪ್ರೀತಿ ಮಾಡಿ ಅವರ ಒಂದು ಸ್ನೇಹನ ಬೆಳೆಸೋದು ಮಾತ್ರ ಅಲ್ಲ, ಹೆಚ್ಚಾಗಿ ಮುಂದೆ ಒಂದ್ ಸ್ಟೆಪ್ ಮುಂದೆ ಹೋಗಿ ಯಾವ ರೀತಿ ಮಾಡ್ತಾರೆ ಜೊನಾಥನ್ ಅಂತ ನಾವು ನೋಡ್ಬೇಕಾದ್ರೆ ಅದೇ ಅಧ್ಯಾಯದ 4ನೇ ವಚನದಲ್ಲಿ ಬರುತ್ತೆ. ಮೊದಲನೇ ಸಮುವೇಲ 18:4. ಇದಲ್ಲದೆ ಅವನು ತನ್ನ ಮೈಮೇಲಿದ್ದ ನಿಲುವಂಗಿಯನ್ನು, ತನ್ನ ಯುದ್ಧ ವಸ್ತ್ರಗಳನ್ನು, ಕತ್ತಿ, ಬಿಲ್ಲು, ನಡುಕಟ್ಟುಗಳನ್ನು ದಾವೀದನಿಗೆ ಕೊಟ್ಟನು. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ದಾವಿದನಿಗೆ ತನ್ನ ಮೈ ಮೇಲಿದ್ದಂತ ಆ ಒಂದು ನಿಲುವಂಗಿ ಆಗಿರ್ಬೋದು, ಯುದ್ಧ ವಸ್ತ್ರಗಳನ್ನು, ಯಾಕಂದ್ರೆ ನೆಕ್ಸ್ಟ್ ರಾಜ ಆಗ್ಬೇಕಾಗಿರೋದು ಯಾರಿದ್ದಾರೆ? ಜೊನಾಥನ್ ಇರೋದು. ಸೊ ಜೊನಾಥನ್ಗೆನೆ ಆ ಒಂದು ಅಧಿಕಾರ, ಆ ಒಂದು ವಸ್ತ್ರ, ಆ ಎಲ್ಲ ಅದರ ಮೇಲೆ ಇರುವಂತ ಅಧಿಕಾರಗಳು ಇರುವಂತದ್ದು. ಆದ್ರೆ ಅದನ್ನ ತೆಗೆದು ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಾದ್ರೆ ತನ್ನ ಸ್ನೇಹಿತನಾದಂತ ದಾವೀದನಿಗೆ ಕೊಡೋದನ್ನ ನಾವು ನೋಡ್ತೀವಿ. ಸೊ ಮುಂದೆ ಅದರಿಂದ ಆಗುವಂತ ಅನೇಕ ಒಂದು ತನ್ನ ತಂದೆನೇ ಸೌಲ್ನ ದೂಷಣೆ ಮಾಡೋದನ್ನ ನಾವು ಮುಂದಿನ ಇದ್ರಲ್ಲಿ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಇವರಿಗೆ ಒಂದು ಏನಂತ ಹೇಳ್ಬೇಕಾದ್ರೆ ದಾವೀದನನ್ನ ದೇವರು ಆರಿಸಿಕೊಂಡಿರುವಂತ ವಿಷಯ ಸೌಲನಿಗೆ ತಿಳಿದಿರ್ಬೇಕು ಅಂತಾನು ಸಹ ಹೇಳೋದನ್ನ ನಾವು ನೋಡ್ತೀವಿ. ಹಾಗಿರುವಾಗ ಈ ಒಂದು ಪರ್ಫೆಕ್ಟ್ ಆದಂತ ಒಂದು ಟ್ರೂ ಫ್ರೆಂಡ್ಶಿಪ್ ಬೆಳೆಯೋದಕ್ಕೆ ನಾವು ನೋಡ್ಬೇಕಾದ್ರೆ ಇದು ಅನೇಕ ರೀತಿಯಾದಂತ ಶೋಧನೆಗಳು ಏನಾಯ್ತು ಅವ್ರ ಮಧ್ಯ ಬಂತು. ಆ ಬಂದಂತ ಶೋಧನೆಗಳ ಮಧ್ಯದಲ್ಲೂ ಸಹ ಇವರು ಆ ಒಂದು ನಂಬಿಕೆ, ಆ ಒಂದು ಪ್ರೀತಿ, ಆ ಒಂದು ಅನ್ಯೋನ್ಯತೆಯಲ್ಲಿ ಮಾತ್ರ ಏನಾಗಿಲ್ಲ ಅಂತ ಹೇಳ್ಬೇಕಾದ್ರೆ ಅದರಲ್ಲಿ ಯಾವುದೇ ರೀತಿಯಾದಂತ ಕೊರತೆ ಅವರಲ್ಲಿ ಬರದೆ ಇರೋದನ್ನ ನಾವು ನೋಡ್ತೀವಿ. ಅದು ಮಾತ್ರ ಅಲ್ಲ, ಈ ಒಂದು ಫ್ರೆಂಡ್ಶಿಪ್ ಏನಾಯ್ತು ಅಂತ ಹೇಳ್ಬೇಕಾದ್ರೆ ಬಹಳಷ್ಟು ವರ್ಷಗಳ ಕಾಲ ಇದೇ ಸ್ನೇಹ ಸಂಬಂಧದಲ್ಲಿ ಆ ಒಂದು ಇದರಲ್ಲಿ ಇವರು ನಡೆದದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಹಾಗಿರುವಾಗ ಈಗ ಕೆಲವೊಂದು ಜೊನಾಥನ್ ಅವರ ಒಂದು ಕ್ಯಾರೆಕ್ಟರ್ಸ್ಗಳನ್ನ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ಯಾಕಂದ್ರೆ ಆಗ್ಲೇ ನಾವು ನೋಡಿದ್ವಿ, ಅವರಿಗೆ ದೇವರ ಮೇಲೆ ನಂಬಿಕೆ ಇತ್ತು. ಆ ಒಂದು ನಂಬಿಕೆ ದೇವರಲ್ಲಿ ಮಾಡುವಂತ ಕಾರ್ಯಗಳು, ತನ್ನ ತಂದೆ ತಾಯಿಗೆ ವಿಧೇಯರಾಗಿ, ತನ್ನ ಸ್ನೇಹಿತನಿಗೆ ಒಳ್ಳೆ ಫ್ರೆಂಡ್ ಆಗಿ ಇರಬೇಕಾದ್ರೆ, ಸೊ ಇದೆಲ್ಲ ಯಾವ ರೀತಿನಲ್ಲಿ ಇವರು ಅದನ್ನ ಕೈಕೊಂಡು ನಡೆದ್ರು ಅನ್ನೋದನ್ನ ನಾವು ನೋಡುವಾಗ ಅದನ್ನೇ ನಾವೇನಂತ ಹೇಳ್ಬೇಕಾದ್ರೆ ಈ ಒಂದು ತನ್ನಗೆ ಇದ್ದಂತ ಆ ಒಂದು ಫ್ರೆಂಡ್ಶಿಪ್ ನಲ್ಲಿ ನಾವು ನೋಡುವಾಗ ತಂದೆಗೆ ವಿರುದ್ಧವಾಗಿನೂ ಅವ್ರು ಏನು ಕಾರ್ಯಗಳನ್ನ ಮಾಡಿಲ್ಲ. ಅದೇ ರೀತಿ ತನ್ನ ಫ್ರೆಂಡ್ ಆಗಿರುವಂತ ದಾವೀದನ್ ವಿರುದ್ಧವಾಗಿನೂ ಸಹ ಅವ್ರೇನ್ ಮಾಡಿಲ್ಲ, ಯಾವುದೇ ಒಂದು
ಕಾರ್ಯಗಳನ್ನ ಮಾಡಿಲ್ಲ. ಯಾವುದು ದೇವರ ಯೋಜನೆಗೆ ಅಂದ್ರೆ ದೇವರ ದೃಷ್ಟಿಗೆ ಯೋಗ್ಯವಾಗಿದೆಯೋ ಅದನ್ನ ಅವ್ರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಕೈಕೊಂಡು ನಡೆಯೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಅದು ಮಾತ್ರ ಅಲ್ಲ, ತನ್ನ ಫ್ರೆಂಡ್ಗೋಸ್ಕರ ಅಂದ್ರೆ ದಾವೀದನಿಗೋಸ್ಕರ ತಂದೆ ಹತ್ರ ಇವ್ರು ಏನ್ ಮಾಡ್ತಾರೆ, ಹೋರಾಟನ ಮಾಡ್ತಾರೆ. ಹೋರಾಟನ ಮಾಡುವಂತ ಸಂದರ್ಭದಲ್ಲಿ ಅದೇ ರೀತಿಯಾದಂತ ಆ ಒಂದು ನಿಷ್ಕಪಟವಾದಂತ ಪ್ರೀತಿ, ಆ ಒಂದು ಧೈರ್ಯ, ತನ್ನನ್ನು ತಾನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ನಡೆಯೋದನ್ನ ನಾವು ನೋಡ್ತೀವಿ. ಅದು ಮಾತ್ರವಲ್ಲ, ಇವರು ತಂದೆಗೆ ಎಷ್ಟು ಪ್ರಿಯನಾಗಿ ಇದ್ರು ಅನ್ನೋದಕ್ಕೆ ದಾವೀದನೇ ಬರೀತಾರೆ. ಅಂದ್ರೆ ಯಾವ ಒಂದು ಸಂದರ್ಭದಲ್ಲಿ ಅಂತ ನಾವು ನೋಡುವಾಗ, ಸೌಲ ಮತ್ತು ಜೋನಾಥನ್ ಯುದ್ಧದಲ್ಲಿ ಸತ್ತೋಗಿರ್ತಾರೆ. ಆ ಟೈಮ್ನಲ್ಲಿ ದಾವೀದ ಆ ಒಂದು ದುಃಖದ ಗೀತೆಯನ್ನ ಬರಿಬೇಕಾದ್ರೆ ಅವರ ಒಂದು ಅಂದ್ರೆ ಯೋನಾಥನ್ ಯಾವ ರೀತಿ ಇದ್ರು ತನ್ನ ತಂದೆಗೆ ಅನ್ನೋದನ್ನ ವಿಷಯವಾಗಿ ಬರಿಬೇಕಾದ್ರೆ ಅದನ್ನ ನಾವು 2ನೇ ಸಮುವೇಲ 1ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ನೋಡ್ತೀವಿ. 2 Samuel 1st chapter 23rd verse ಅಲ್ಲಿ. ಸೌಲ ಯೋನಾತಾನರು ಪ್ರಿಯರು ಮನೋಹರರು ಆಗಿದ್ದರು. ಅವರು ಜೀವಿಸುವಾಗಲೂ ಸಾಯುವಾಗಲೂ ಅಗಲಿದವರಲ್ಲ. ಅವರು ಹದ್ದುಗಳಿಗಿಂತಲೂ ವೇಗವುಳ್ಳವರು, ಸಿಂಹಗಳಿಗಿಂತಲೂ ಬಲವುಳ್ಳವರು. ಸೊ ಈ ರೀತಿಯಾಗಿ ಆ ಒಂದು ಯಾಕಂದ್ರೆ ತನ್ನ ತಂದೆ ಜೊತೆನಲ್ಲಿ ಅಷ್ಟು ವಿಧೇಯರಾಗಿ ತಂದೆಗೆ ಮೆಚ್ಚುಗೆಯ ಮಗನಾಗಿ ಅವರು ಜೀವನವನ್ನ ಮಾಡಿದ್ದನ್ನ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಇನ್ನೊಂದು ಸಂದರ್ಭದಲ್ಲಿ ನಾವು ನೋಡ್ಬೇಕಾದ್ರೆ ಈಗ ತನ್ನ ತಂದೆಗೆ ಯಾರ ಮೇಲೆ ದ್ವೇಷ ಬಂತು, ದಾವೀದನ ಮೇಲೆ ದ್ವೇಷ ಬಂತು. ಯಾತಕ್ ದ್ವೇಷ ಬಂತು ಅಂತ ಹೇಳ್ಬೇಕಾದ್ರೆ ದೇವರು ಈಗ ಯಾರನ್ನ ಅಭಿಷೇಕ ಮಾಡಿದ್ದಾರೆ, ದಾವೀದನನ್ನ ನೆಕ್ಸ್ಟ್ ಅವರು ರಾಜನಾಗ್ಬೇಕು. ಸೊ ಆಗಿರುವಂತ ಸಂದರ್ಭದಲ್ಲಿ ದಾವಿದ ಅಂದ್ರೆ ಸೌಲ್ ಏನ್ ಮಾಡ್ತಾರೆ ಅಂದ್ರೆ ದಾವಿದನನ್ನ ದ್ವೇಷ ಮಾಡ್ತಾರೆ. ಸೊ ಆ ಟೈಮ್ನಲ್ಲಿ ದಾವಿದನ್ನ ಯಾರು ಹೋಗಿ ಬಲಪಡಿಸ್ತಾರೆ ಅಂತ ಹೇಳ್ಬೇಕಾದ್ರೆ ಈ ಯೋನಾತಾನೇ ಹೋಗಿ ಬಲಪಡಿಸೋದು. ಯಾಕಂದ್ರೆ ನನ್ನ ತಂದೆ ಏನ್ ತಿಳ್ಕೊಂಡಿದ್ದಾರೆ, ಯಾಕಂದ್ರೆ ಆಕ್ಚುಲ್ ಆಗಿ ನಾವು ನೋಡ್ಬೇಕಾದ್ರೆ ನಾನು ನೆಕ್ಸ್ಟ್ ರಾಜ ಆಗ್ಬೇಕಾದ್ರೆ ನಾನು ಯಾರನ್ನ ದ್ವೇಷ ಮಾಡ್ಬೇಕ್ರಿ, ನಾನು ದಾವಿದನ್ನ ದ್ವೇಷ ಮಾಡ್ಬೇಕು. ಆ ಕಾರ್ಯನ ಅವ್ರ ತಂದೆ ಮಾಡಿದ್ರು. ಆದ್ರೆ ಇವ್ರು ಯಾವ ರೀತಿನಲ್ಲಿ ತನ್ನ ಒಂದು ಫ್ರೆಂಡ್ಗೆ ಆ ಒಂದು ಗೌರವವನ್ನ ಕೊಟ್ಟು ಯಾವ ರೀತಿ ನಡ್ಕೊಂಡ್ರು ಅಂತ ನಾವು ನೋಡ್ಬೇಕಾದ್ರೆ ಅವ್ರನ್ನ ಬಲಪಡಿಸ್ತಾರೆ. ಅದನ್ನ ನಾವು 1ನೇ ಸಮುವೇಲ 23ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೀವಿ. 1 Samuel 23rd chapter 17th verse. ಆಗ ಸೌಲನ ಮಗನಾದ ಯೋನಾತಾನನು ಅಲ್ಲಿಗೆ ಹೋಗಿ ದಾವೀದನಿಗೆ ಭಯಪಡಬೇಡ, ನೀನು ನನ್ನ ತಂದೆಯಾದ ಸೌಲನ ಕೈಗೆ ಸಿಕ್ಕಿ ಬೀಳುವುದಿಲ್ಲ. ನೀನು ಇಸ್ರಾಯೇಲ್ಯರ ಅರಸನಾಗುವಿ, ನಾನು ನಿನಗೆ ಎರಡನೆಯವನಾಗಿರುವೆನು. ಹೀಗಾಗುವುದೆಂದು ನನ್ನ ತಂದೆಯಾದ ಸೌಲನು ತಿಳಿದುಕೊಂಡಿದ್ದಾನೆ ಎಂದು ಹೇಳಿ ದೇವರಲ್ಲಿ ಅವರನ್ನು ಬಲಪಡಿಸಿದನು. ಸೊ ಈ ರೀತಿನಲ್ಲಿ ದಾವೀದನನ್ನ ಯೋನಾಥನ್ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಬಲಪಡಿಸೋದನ್ನ ನಾವು ನೋಡ್ತೀವಿ. ಅದೇ ರೀತಿನಲ್ಲಿ ಈಗ ಜೋನಾಥನ್ ಅವ್ರಿಗೆ ಇದ್ದಂತ ಒಂದು ನಂಬಿಕೆ, ದೇವರಲ್ಲಿ ನಂಬಿಕೆ ಇದೆ ಅಂತ ನಾನು ಆಗ್ಲೇ ಹೇಳಿದಂಗೆ. ಸೊ ಯಾವ ರೀತಿನಲ್ಲಿ ಅವರಿಗೆ ನಂಬಿಕೆ ಇತ್ತು ಅಂತ ನಾವು ನೋಡ್ಬೇಕಾದ್ರೆ ಒಂದು ಯುದ್ಧಕ್ಕೆ ಹೋಗ್ತಾರೆ. ಅಂದ್ರೆ ತನ್ನ ತಂದೆಗೆ ತಿಳಿಸದೇನೆ ಇವ್ರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಯುದ್ಧಕ್ಕೆ ಹೋಗೋದನ್ನ ನಾವು ನೋಡ್ತೀವಿ. ಸೊ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವ್ರು ಯಾವ ರೀತಿ ದೇವರ ಮೇಲೆ ನಂಬಿಕೆ ಇತ್ತು ಅನ್ನೋದಕ್ಕೆ ಉದಾಹರಣೆಯಾಗಿ ನಾವು ನೋಡ್ಬೇಕಾದ್ರೆ ಅದೇ 2ನೇ ಸಮುವೇಲ 1ನೇ ಅಧ್ಯಾಯ 1ನೇ ಸಮುವೇಲ 14ನೇ ಅಧ್ಯಾಯ 6ನೇ ವಚನ. 1 Samuel 14th chapter 16th verse. ಬೆನ್ಯಾಮೀನ್ಯರ ಬೇಯದಲ್ಲಿ ಸಾರಿ 6ನೇ ವಚನ. ಸರಿ. ಯೋನಾತಾನನು ತನ್ನ ಆಯುಧಗಳನ್ನು ಹೊರುವವನಿಗೆ, ಸುನ್ನತಿ ಇಲ್ಲದ ಈ ಕಾವಲು ದಂಡಿನವರಿಗೆ ವಿರೋಧವಾಗಿ ಹೋಗೋಣ ಬಾ. ಒಂದು ವೇಳೆ ಯೆಹೋವನು ತಾನೇ ನಮಗೋಸ್ಕರ ಕಾರ್ಯ ನಡೆಸುವನು. ಬಹು ಜನರಿಂದಾದರೂ ಸ್ವಲ್ಪ ಜನದಿಂದಾದರೂ ರಕ್ಷಿಸುವುದು ಯೆಹೋವನಿಗೆ ಅಸಾಧ್ಯವಲ್ಲ ಎಂದು ಹೇಳಿ. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಈ ಸುನ್ನತಿ ಇಲ್ಲದೆ ಈ ಒಂದು ಫಿಲಿಸ್ಟಿಯರ್ ಮೇಲೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ನಮಗೋಸ್ಕರ ಯಾರೇ ಕೆಲಸ ಮಾಡೋದಲ್ಲಿ ದೇವರು ಕಾರ್ಯನ
ಸಾಧನೆ ಮಾಡಿಕೊಡ್ತಾರೆ ಅಂತ ಇಲ್ಲಿ ಹೇಳೋದನ್ನ ನಾವು ನೋಡ್ತೀವಿ. ಅದು ಮಾತ್ರ ಅಲ್ಲ, ಅವರು ಆ ಒಂದು ಯುದ್ಧದಲ್ಲಿ ನಾವು ನೋಡ್ಬೇಕಾದ್ರೆ ಯೋನಾಥಾನ್ ಹೋಗ್ಬೇಕಾದ್ರೆ ಒಂದೇ ಸರಿ ಅವ್ರು ಎಷ್ಟು ಜನನ ಸಾಯಿಸ್ತಾರೆ ಅಂದ್ರೆ 20 ಜನನ ಹೊಡೆದು ಉರುಳಿಸೋದನ್ನ ನಾವು ನೋಡ್ತೀವಿ. ಅದು ಮಾತ್ರ ಅಲ್ಲ, ಇವರ ಒಂದು ಯುದ್ಧ ಯಾವ ರೀತಿನಲ್ಲಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಅದೇ ದಾವೀದನೇ ಬರೀತಾರೆ. ಅದೇ 2ನೇ ಸಮುವೇಲ 1ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ನೋಡ್ಬೋದು. ಅಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬೇಕಾದ್ರೆ ಯೋನ್ ಆ, 2ನೇ ಸಮುವೇಲ 1:22. ಯೋನಾತಾನನ ಬಿಲ್ಲು ಹತರಾದವರ ರಕ್ತವನ್ನು ಹೀರದೆಯೂ ಪರಾಕ್ರಮಶಾಲಿಗಳ ಕೊಬ್ಬನ್ನು ಭುಜಿಸದೆಯೂ ಬರುತ್ತಿರಲಿಲ್ಲ. ಸೌಲನ ಕತ್ತಿಯು ವ್ಯರ್ಥವಾಗಿ ಹಿಂತಿರುಗುತ್ತಿರಲಿಲ್ಲ. ಸೊ ಈ ರೀತಿಯಾಗಿ ಅವರ ಒಂದು ಪರಾಕ್ರಮದ ವಿಚಾರವಾಗಿ ದಾವಿದನೇ ಇಲ್ಲಿ ತಿಳಿಸೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಅದೇ ರೀತಿ ಫಸ್ಟ್ ಟೈಮ್ ಡೇವಿಡ್ಗೂ ಯೋನಾಥನ್ಗೂ ಮೀಟ್ ಆಗ್ಬೇಕಾದ್ರೆ ಅಲ್ಲೇ ಫಸ್ಟ್ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಅವರು ತನ್ನ ಪ್ರಾಣದಂತೆ ಪ್ರೀತಿಸಿದ್ದರಿಂದ ಅವ್ರ ಜೊತೆನಲ್ಲಿ ಏನ್ ಮಾಡ್ಕೊಳ್ತಾರೆ, ಒಂದು ಒಡಂಬಡಿಕೆಯನ್ನ ಮಾಡ್ಕೊಳ್ತಾರೆ. ಸೊ ಅದೇ ರೀತಿ ಒಟ್ಟು 3 ಕಡೆ ಅವರು ಒಂದು ಒಡಂಬಡಿಕೆಯನ್ನ ಮಾಡ್ಕೊಳ್ಳೋದನ್ನ ನಾವು ನೋಡ್ತೀವಿ. ಅದು ವಚನ ಓದೋದ್ ಬೇಡಿ. 1ನೇ ಸಮುವೇಲ 20ನೇ ಅಧ್ಯಾಯದಲ್ಲಿ 16ರಿಂದ 17 ವಚನಗಳು ಬರುತ್ತೆ. ಅದೇ ರೀತಿನಲ್ಲಿ ಲಾಸ್ಟ್ ಕಡೆಯದಾಗಿ ನಾವು ನೋಡ್ಬೇಕಾದ್ರೆ ಫಸ್ಟ್ ಸ್ಯಾಮ್ಯುಯಲ್ 23rd ಚಾಪ್ಟರ್ 18th ವರ್ಸ್ ಅಲ್ಲಿ ಬರುತ್ತೆ. ಸೊ ಈ ಒಂದು ಫ್ರೆಂಡ್ಶಿಪ್ ಬೆಳಿಬೇಕಾದ್ರೆ ನಾವು ನೋಡ್ಬೇಕಾದ್ರೆ ಇವರಲ್ಲಿ ಯಾವುದೇ ರೀತಿಯಾದಂತ ಆ ಒಂದು ಹೊಟ್ಟೆ ಕಿಚ್ಚು, ನೋಡ್ಬೇಕಾದ್ರೆ ತ್ಯಾಗನ ಮಾಡೋದು ಯಾರು, ಯೋನಾಥಾನ್ ದಾವೀದನಿಗೋಸ್ಕರ ಈ ಒಂದು ಕಾರ್ಯನ ಮಾಡಿರೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಅದು ಮಾತ್ರ ಅಲ್ಲ, ತನಗಿದ್ದಂತ ಆ ಒಂದು ಪ್ರಿವಿಲೇಜ್ನ ಯಾವ ರೀತಿನಲ್ಲಿ ದಾವೀದನನ್ನ ಕಾಪಾಡಬೇಕು. ಯಾಕಂದ್ರೆ ತನ್ನ ತಂದೆ ಏನ್ ಮಾಡ್ತಾರಂದ್ರು ದಾವೀದನನ್ನ ಏನ್ ಮಾಡ್ಬೇಕು, ಹೆಂಗಾದ್ರೂ ಮಾಡಿ ನಾನು ಸಾಯಿಸ್ಬೇಕು ಅನ್ನೋ ಒಂದು ಕಾರ್ಯದಿಂದ ಅವ್ರು ಮಾಡ್ಬೇಕಾದ್ರೆ ಈ ರೀತಿಯಾಗಿ ತನಗಿದ್ದಂತ, ಯಾಕಂದ್ರೆ ತನ್ನ ಒಂದು ತಂದೆ ಯಾರ ಮಾತನ್ನ ಕೇಳ್ತಾ ಇದ್ರು, ಯೋನಾಥನ್ ಮಾತನ್ನ ಕೇಳ್ತಾ ಇದ್ರು. ಸೊ ಆ ರೀತಿಯಲ್ಲಿ ಯೋನಾಥನ್ ಏನ್ ಮಾಡ್ತಾ ಇದ್ರು, ಸೌಲ್ ಜೊತೆನಲ್ಲಿ ಮಾತಾಡಿ ಆ ಒಂದು ದಾವೀದನಿಗೆ ಯಾವುದೇ ರೀತಿಯಾದಂತ ಕೇಡು ಬರ್ದಂತ ರೀತಿನಲ್ಲಿ ಅವ್ರನ್ನ ನಡ್ಸೋದನ್ನ ನಾವು ನೋಡ್ತೀವಿ. ಅದು ಮಾತ್ರ ಅಲ್ಲ ಸಹೋದರ ಸಹೋದರಿಯರೇ, ಮುಖ್ಯವಾದಂತ ಒಂದು ಕ್ಯಾರೆಕ್ಟರ್ನ ಇಲ್ಲಿ ಯೋನಾಥನ್ ತೋರಿಸ್ತಾರೆ. ಏನಂತ ಹೇಳ್ಬೇಕಾದ್ರೆ, ಈಗ ದಾವೀದನಿಗೆ ಅವಮಾನ ಮಾಡಿದ್ ಯಾರು ಅಂತ ಹೇಳ್ಬೇಕಾದ್ರೆ ತನ್ನ ತಂದೆಯಾದಂತ ಸೌಲ್ ಅವಮಾನ ಮಾಡ್ತಾರೆ. ಸೊ ಅವಮಾನ ಮಾಡ್ಬೇಕಾದ್ರೆ ಇವ್ರು ಎಷ್ಟು ಇವರಲ್ಲಿದ್ದಂತ ಒಂದು ಫ್ರೆಂಡ್ಶಿಪ್ ಎಷ್ಟು ಕ್ಲೋಸ್ ಆಗಿ ಎಷ್ಟು ಅನ್ಯೋನ್ಯತೆಯಲ್ಲಿ ಇವರು ಪ್ರೀತಿ ಮಾಡ್ತಾ ಇದ್ರು ಅನ್ನೋದಕ್ಕೆ ಕಾರಣ ಅದರ ಒಂದು ಉದಾಹರಣೆನ ನಾವು ನೋಡ್ಬೇಕಾದ್ರೆ, ತನ್ನ ತಂದೆ ಸೌಲ್ ದಾವೀದನ ವಿಷಯದಲ್ಲಿ ಬೈಬೇಕಾದ್ರೆ ಅವತ್ತಿನ ದಿನ ಇವ್ರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಊಟ ಮಾಡಲ್ಲ, ಉಪವಾಸ ಮಾಡ್ತಾರೆ. ಅಷ್ಟು ಫೀಲ್ ಆಗಿರುತ್ತೆ. ಅದನ್ನ ನಾವು ಅದೇ 1ನೇ ಸಮುವೇಲ 20ನೇ ಅಧ್ಯಾಯ 34ನೇ ವಚನದಲ್ಲಿ ನಾವು ನೋಡ್ತೀವಿ. ಏನಂತ ಹೇಳ್ಬೇಕಾದ್ರೆ, ಯೋನಾತಾನನಿಗೆ ಗೊತ್ತಾಗಲು ಅವನು ಬಲು ಸಿಟ್ಟುಕೊಂಡು ಪಂಕ್ತಿಯಿಂದೆದ್ದು ಹೋದನು. ತನ್ನ ತಂದೆಯು ದಾವೀದನನ್ನು ಅವಮಾನಪಡಿಸಿದ್ದರಿಂದ ಯೋನಾತಾನನಿಗೆ ಬಹಳ ದುಃಖ ಉಂಟಾಗಿ ಅವನು ಆ ದಿವಸ ಊಟ ಮಾಡಲೇ ಇಲ್ಲ. ಸೊ ಇದು ಮುಖ್ಯವಾಗಿ ನಾವು ನೋಡ್ಬೇಕಾದ್ರೆ ಇಂಥ ಒಂದು ಕ್ಯಾರೆಕ್ಟರ್, ನಿಜವಾದಂತ ಪ್ರೀತಿಯ ಕ್ಯಾರೆಕ್ಟರ್ಸ್ ಯಾರಲ್ಲಿ ಇರಬೇಕು ಅಂದ್ರೆ ಆ ಒಂದು ಸಭೆಯಾಗಿ ಕರೆಯಲ್ಪಟ್ಟ ನಿಜವಾದ ಕ್ರೈಸ್ತರಲ್ಲಿ ಇರಬೇಕಾದಂತ ಒಂದು ಗುಣ ಅಂತ ಹೇಳ್ತಾರೆ. ಅಂದ್ರೆ ನಾವೇ ಇವಾಗ ನನಗೆ ನೋಡಿ, ಯಾರೋ ಒಬ್ರು ಸಹೋದರನಿಗಾಗ್ಲಿ ಸಹೋದರಿಗಾಗ್ಲಿ ಏನೋ ಒಂದು ಅವಮಾನ ಏನೋ ಒಂದು ಇದಾದಾಗ ಈ ರೀತಿಯಾದಂತ ಗುಣನ ನಾನ್ ತೋರಿಸ್ತಾ ಇದ್ದೀನ, ಅವ್ರಿಗೋಸ್ಕರ ಅಯ್ಯೋ ಈ ರೀತಿ ಅವ್ರನ್ನ ಬೈದ್ರಲ್ಲ, ಅವ್ರನ್ನ ದೂಷಣೆ ಮಾಡಿದ್ರಲ್ಲ ಅನ್ನೋ ಒಂದು ಮನೋಭಾವ ನನ್ನಲ್ಲಿ ಬರ್ತಾ ಇದ್ಯಾ, ಅದನ್ನ ನಾನೇನ್ ಮಾಡ್ಬೇಕು, ಯೋಚನೆ ಮಾಡ್ಬೇಕು ಅಂತಾನು ಸಹ ತಿಳಿಸೋದನ್ನ ನಾವು ನೋಡ್ತೀವಿ. ಸೊ ಅದು ಮಾತ್ರ ಅಲ್ಲ, ದಾವೀದನೇ ಬರೀತಾರೆ ಯೋನಾಥನ್ ಅವ್ರು ತೋರಿಸಿದಂತ ಪ್ರೀತಿ ಯಾವ ರೀತಿನಲ್ಲಿ ಇತ್ತು. ಸೊ ಯಾವ ರೀತಿ ಒಂದು ಕಂಪ್ಯಾರಿಸನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ 2ನೇ ಸಮುವೇಲ
1ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ನೋಡ್ತೀವಿ. ಯೋನಾತಾನನೇ, ನನ್ನ ಸಹೋದರನೇ, ನಿನಗೋಸ್ಕರ ನನ್ನಲ್ಲಿ ಬಹು ಸಂಕಟ ಉಂಟಾಗಿದೆ. ನೀನು ನನಗೆ ಬಹು ಮನೋಹರನಾಗಿದ್ದಿ. ನನ್ನ ಮೇಲಿದ್ದ ನಿನ್ನ ಪ್ರೀತಿಯು ಆಶ್ಚರ್ಯಕರವಾದದ್ದೇ ಸರಿ. ಅದು ಸತಿ ಪ್ರೇಮಕ್ಕಿಂತ ಶ್ರೇಷ್ಠವಾದದ್ದು. ಸೊ ಯಾವ ರೀತಿ ಅಂದ್ರೆ ಇದನ್ನ ಯಾರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ? ದಾವಿದ ಎಕ್ಸ್ಪೀರಿಯನ್ಸ್ ಮಾಡಿರೋಂಥದ್ದು. ಅವರು ಒಂದು ತೋರಿಸಿದಂತ ಆ ಒಂದು ಪ್ರೀತಿ, ಅವರ ಒಂದು ತನ್ನ ಒಂದು ಫ್ರೆಂಡ್ಗಾಗಿ ಅವರು ಮಾಡಿದಂತ ಒಂದು ತ್ಯಾಗ, ಇದೆಲ್ಲವನ್ನ ಇದು ಆಕ್ಚುಲಿ ಇದು ಬರ್ದಿರೋಂಥ ಟೈಮ್ ನೋಡ್ಬೇಕಾದ್ರೆ ಆ ಯುದ್ಧದಲ್ಲಿ ಇಡೀ ಫ್ಯಾಮಿಲಿನೇ ಅಂದ್ರೆ ಯೋನಾಥಾನ್, ಸೌಲ್ ಎಲ್ಲರನ್ನು ಏನ್ ಮಾಡ್ಬಿಟ್ಟಿರ್ತಾರೆ, ನಾಶ ಆಗೋಗಿರ್ತಾರೆ. ಆ ಟೈಮ್ನಲ್ಲಿ ಆ ರಕ್ತ ಆ ಇದನ್ನ ನೋಡಿ ಅವ್ರು ಏನ್ ಮಾಡ್ತಾರೆ, ದಾವಿದ ಆ ದುಃಖದಿಂದ ಬರ್ದಂತ ಈ ಒಂದು ಗೀತೆನ ನಾವು ನೋಡ್ತೀವಿ. ಸೊ ಹಾಗಿರುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಇಲ್ಲಿ ನಾವು ಆಗ್ಲೇ ನೋಡಿದ್ವಿ ಜೋನತ್ ಅಂದ್ರೆ ಇವರು ಯಾವ ರೀತಿ ಯುದ್ಧ ಮಾಡ್ಬೇಕಾದ್ರೆ ತನ್ನ ತಂದೆಗೆ ತಿಳಿಸದೆ ದೇವ್ರ ಮೇಲೆ ಭಾರ ಹಾಕಿ ದೇವರು ನಮಗೋಸ್ಕರ ಏನ್ ಮಾಡ್ತಾರೆ, ಯುದ್ಧನ ಮಾಡ್ತಾರೆ ಅಂತ ಹೇಳಿ ಮುಂದೆ ಹೋಗ್ಬೇಕಾದ್ರೆ ಆ ಒಂದು ಸಂದರ್ಭದಲ್ಲಿ ನಾವು ನೋಡ್ಬೇಕಾದ್ರೆ ಕೆಲವೊಂದು ಘಟನೆಗಳು ನಡೆಯುತ್ತೆ. ಏನಂದ್ರೆ ಈ ಒಂದು ಯುದ್ಧಕ್ಕೆ ಹೋಗ್ಬೇಕಾದ್ರೆ ದೇವ್ರು ನಮ್ಗೆ ಏನ್ ಮಾಡ್ತಾರೆ, ನಮಗೋಸ್ಕರ ಯುದ್ಧನ ಮಾಡ್ತಾರೆ, ನಮಗೋಸ್ಕರ ದೇವರು ಕಾರ್ಯಗಳನ್ನ ನಡೆಸ್ತಾರೆ ಅಂತ ಹೇಳಿ ಮುಂದೆ ಹೋಗ್ಬೇಕಾದ್ರೆ ಇವ್ರ ಜೊತೆನಲ್ಲಿ ಒಬ್ಬ ಯಾಜಕನನ್ನು ಸಹ ಏನ್ ಮಾಡ್ತಾರೆ, ಕರ್ಕೊಂಡು ಹೋಗೋದನ್ನ ನಾವು ನೋಡ್ತೀವಿ. ಯಾಕಂದ್ರೆ ಆ ಒಂದು ಯುದ್ಧ ಮುಂದೆ ಹೋಗ್ಬೇಕಾದ್ರೆ ಅವ್ರಿಗೆ ಏನ್ ಬೇಕು, ದೇವರ ಒಂದು ಅಪ್ಪಣೆನ ಬೇಕಾಗಿರುತ್ತೆ. ಸೊ ದೇವರ ಆ ಒಂದು ಗುರುತನ್ನ ಕೊಟ್ಟಾಗ ನಾವೇನ್ ಮಾಡ್ಬೋದು, ಈಗ ನಮಗೆ ಫಿಲಿಸ್ಟಿಯರನ್ನ ನಮ್ಮ ಕೈನಲ್ಲಿ ದೇವರು ಒಪ್ಪಿಸ್ಕೊಟ್ಟಿದ್ದಾರೆ, ಅಂದ್ರೆ ಈ ಸುನ್ನತಿ ಇಲ್ಲದವರನ್ನ ನಮ್ಮ ಕೈಗೆ ಒಪ್ಪಿಸ್ಕೊಟ್ಟಿದ್ದಾರೆ ಅಂತ ಹೇಳಿ ಅವರ ಮೇಲೆ ಯುದ್ಧಕ್ಕೆ ಹೋಗೋದನ್ನ ನಾವು ನೋಡ್ತೀವಿ. ಸೊ ಅದೇ ರೀತಿನಲ್ಲೇ ದೇವರು ಅವರಿಗೆ ಆ ಒಂದು ಸಂದರ್ಭದಲ್ಲಿ ನಾವು ನೋಡ್ಬೇಕಾದ್ರೆ ದೇವರೇ ಇವರಿಗೋಸ್ಕರ ಅವರ ಅಂದ್ರೆ ಯಾವ ರೀತಿ ಯೋನಾಥಾನ್ ನಂಬಿಕೆ ಇಟ್ಕೊಂಡಿದ್ರು ದೇವರು ನಮಗೋಸ್ಕರ ಕಾರ್ಯಗಳು ನಡೆಸ್ತಾರೆ ಅಂತ ಹೇಳಿದಾಗ ಅದೇ ರೀತಿನಲ್ಲಿ ಅಲ್ಲಿ ಭೂಕಂಪನ ಉಂಟು ಮಾಡಿ ಅವರವ್ರ ಮಧ್ಯದಲ್ಲಿ ಗಲಿಬಿಲಿ ಆಗಿ ಅವ್ರವ್ರು ಏನಾಗ ಹೋಗ್ತಾರೆ, ಕೊಂದು ಇಲ್ಲಿ ಸಾಯೋದನ್ನ ನಾವು ನೋಡ್ತೀವಿ. ಸೊ ಆ ಟೈಮ್ನಲ್ಲಿ ಏನಾಗುತ್ತೆ ಅಂದ್ರೆ ಆ ಸೌಲ್ ಒಂದು ಅಪ್ಪಣೆನ ಕೊಟ್ಟಿರ್ತಾರೆ, ಏನಂದ್ರೆ ಶತ್ರುಗಳಿಗೆ ಮುಯ್ಯು ತೀರಿಸುವ ತನಕ ಯಾರು ಏನ್ ಮಾಡಬಂಗಿಲ್ಲ, ಯಾರು ಊಟನೇ ಮಾಡಬಾರ್ದು ಅಂತ ಹೇಳಿರ್ತಾರೆ. ಸೊ ಆ ಟೈಮ್ನಲ್ಲಿ ಎಲ್ಲರೂ ಆ ಅದೆಲ್ಲ ಅವಾಗ ಕಾಡುಗಳು ಇದರಲ್ಲಿ ಬರ್ಬೇಕಾದ್ರೆ ಜೋನಾಥಾನ್ ಏನ್ ಮಾಡ್ಬಿಡ್ತಾರೆ, ಆ ಒಂದು ಜೇನು ಹರಿಯೋದನ್ನ ನೋಡಿ ಅದನ್ನ ಕೋಲಿಂದ ತಗೊಂಡು ಏನ್ ಮಾಡ್ಬಿಡ್ತಾರೆ, ತಿನ್ಬಿಡ್ತಾರೆ. ತಿಂದಾಗ ನನ್ನ ಕಣ್ಣುಗಳು ಕಳೆ ಬಂತು, ನನ್ಗೆ ಯಾವ ರೀತಿ ಆ ಒಂದು ಯಾಕಂದ್ರೆ ಅಷ್ಟೆಲ್ಲ ಯುದ್ಧಗಳನ್ನ ಮಾಡ್ಕೊಂಡು ಬರ್ಬೇಕಾದ್ರೆ ಎಲ್ಲರೂ ಟಯರ್ಡ್ ಆಗಿರ್ತಾರೆ. ಇವ್ರು ಏನ್ ಮಾಡಿದಾಗ ಅದನ್ನ ತಿನ್ಬಿಡ್ತಾರೆ. ತಿನ್ನುವಂತ ಟೈಮ್ನಲ್ಲಿ ಒಬ್ಬ ಆಳು ಸೇವಕ ಏನ್ ಮಾಡ್ತಾರೆ, ರಾಜ ಏನ್ ಮಾಡಿದ್ದಾರೆ, ಒಡೆಯನು ಈ ರೀತಿಯಾಗಿ ಅಪ್ಪಣೆ ಕೊಟ್ಟಿದ್ದಾರೆ, ಯಾರು ತಿನ್ಬಾರ್ದು, ತಿನ್ನೋರು ಶಾಪಗ್ರಸ್ತರು ಅಂತ ಹೇಳ್ಬೇಕಾದ್ರೆ ಆದ್ರೆ ಈ ವಿಷಯ ಏನು ಗೊತ್ತಿರಲ್ಲ ಯಾರಿಗೆ, ಯೋನಾಥಾನ್ ಗೊತ್ತಿಲ್ಲ, ಇವ್ರು ತಿಂದಿರ್ತಾರೆ. ಸೊ ಅದೇ ರೀತಿನಲ್ಲಿ ಮುಂದೆ ಆ ಸೈನಿಕರೆಲ್ಲ ಬಂದಂತ ಟೈಮ್ನಲ್ಲಿ ನಾವು ನೋಡ್ಬೇಕಾದ್ರೆ ಅವರು ಸಹ ಏನಾಗೋಗಿರ್ತಾರೆ ಅಂತ ಹೇಳ್ಬೇಕಾದ್ರೆ ಬಹಳ ಟಯರ್ಡ್ ಆಗಿ ಅವ್ರು ಏನೆಲ್ಲ ಕೊಳ್ಳೆ ಹೊಡ್ಕೊಂಡ್ ಬಂದಿರ್ತಾರೋ ಆ ದನ ಕುರಿಗಳನ್ನ ಕುಯ್ದು ಅದ್ರ ರಕ್ತ ಸಮೇತನೇ ತಿನ್ನೋದಕ್ ಪ್ರಾರಂಭ ಮಾಡ್ಬಿಡ್ತಾರೆ. ಸೊ ಆ ಟೈಮ್ನಲ್ಲಿ ಸೌಲ್ ಏನ್ ಮಾಡ್ಬಿಡ್ತಾರೆ, ಇವ್ರು ಈ ತರ ರಕ್ತಗಳನ್ನ ತಿನ್ನೋದು ದೇವ್ರ ಮುಂದೆ ಅಪರಾಧ, ಇದನ್ನ ತಿಂದು ದೇವ್ರ ಮುಂದೆ ಪಾಪ ಆಗೋದು ಬೇಡ, ನೀವೇನ್ ಮಾಡಿ ಆ ಕುರಿ ದನಗಳನ್ನ ಕುಯ್ದು ಅದನ್ನ ತಿನ್ನೋದಿಕ್ಕೆ ಅಲ್ಲಿ ಒಂದು ಅಪ್ಪಣೆನ ಕೊಡ್ತಾರೆ. ಸೊ ಕೊಟ್ಟು ಈಗ ಏನಾಗುತ್ತಂದ್ರೆ ಅವರೆಲ್ಲ ದಣಿದಿದ್ದಾರಲ್ಲ, ಅವರೆಲ್ಲ ತಿಂದು ಅವ್ರಿಗೆ ಸ್ವಲ್ಪ ಶಕ್ತಿ ಇದಾಗೋದನ್ನ ನಾವು ನೋಡ್ತೀವಿ. ಸೊ ಆ ಟೈಮ್ನಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಮುಂದೆ ಯುದ್ಧ ಮಾಡೋದಿಕ್ಕೆ ಏನ್ ಮಾಡ್ಬೇಕು, ಈಗ ಶತ್ರುನ ನಾಶ ಮಾಡ್ಬೇಕಲ್ಲ, ಶತ್ರುಗಳನ್ನ ನಾಶ ಮಾಡೋದಿಕ್ಕೆ ಮುಂದೆ ಹೋಗೋಕ್ ಮುಂಚೆ ಮೊದಲನೇದಾಗಿ ಸೌಲ್ ಅಲ್ಲಿ ಒಂದು ಯಜ್ಞವೇದಿಯನ್ನ ಕಟ್ಟೋದನ್ನು ಸಹ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಅಲ್ಲಿ ಸೌಲ ಒಂದು ಕ್ಯಾರೆಕ್ಟರ್ ಸಹ ನಾವು ನೋಡ್ಬೋದು, ಎಷ್ಟು ಅಂದ್ರೆ ಮೊದಲು ಯಾವ ರೀತಿ ದೇವರಿಗೆ ಭಯಭಕ್ತಿನಲ್ಲಿ ಇದ್ರು ಅನ್ನೋದಕ್ಕೆ ಮೊದಲನೇ ಸಮುವೇಲ 14ನೇ ಅಧ್ಯಾಯ 39ನೇ ವಚನ.
ಫಸ್ಟ್ ಸ್ಯಾಮ್ಯುಯಲ್ 14th chapter 39th verse. ಇಸ್ರಾಯೇಲ್ಯರ ರಕ್ಷಕನಾದ ಯೆಹೋವನ ಆಣೆ, ಪಾಪ ಮಾಡಿದವನು ನನ್ನ ಮಗನಾದ ಯೋನಾತಾನನಾಗಿದ್ದರೂ ಸರಿಯೇ, ಅವನು ಸಾಯಲೇಬೇಕು ಎಂದು ಹೇಳಿದನು. ಜನರು ಏನೂ ಮಾತಾಡದೆ ಮೌನವಾಗಿದ್ದರು. ಹಾ, ಇಲ್ಲಿ ಸಾಕು. ಇಲ್ಲಿ ನಾವು ನೋಡ್ಬೇಕಾದ್ರೆ ಯಾವ ರೀತಿ ತಿಳಿಸ್ತಾರೆ, ಇಸ್ರಾಯೇಲರ ರಕ್ಷಕನಾದ ಯೆಹೋವನಾಣೆ, ಪಾಪ ಮಾಡಿದವನು ನನ್ನ ಮಗನಾದ ಯೋನಾತಾನನಾಗಿದ್ರು ಸರಿನೇ, ಅವನೇನಾಗ್ಬೇಕು, ಸಾಯ್ಬೇಕು. ಸೊ ಆಮೇಲೆನೆ ಅವ್ರಿಗೆ ಏನಾಗೋಗುತ್ತೆ, ಆ ಒಂದು ದಾವಿದನ ಮೇಲೆ ವೈರತ್ವ, ಆ ಒಂದು ಬೇರೆ ದೇವರ ಆತ್ಮನೇ ದೇವ್ರು ಏನ್ ಮಾಡ್ಬಿಡ್ತಾರೆ, ತೆಗೆದು ಬಿಡೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಹಾಗಿರುವಾಗ ಈಗ ಮುಂದೆ ಅವರು ಹೋಗೋದಿಕ್ಕೆ ಇವ್ರು ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ, ಸೈನಿಕರು ಒಂದ್ ಕಡೆ, ಈ ಕಡೆ ಯೋನಾಥಾನ್ ಮತ್ತೆ ಸೌಲ್ ನಿಲ್ಲಿಸ್ಕೊಂಡು ಚೀಟು ಹಾಕ್ಬೇಕು ಇವಾಗ. ಯಾಕಂದ್ರೆ ಇಲ್ಲಿ ಪಾಪ ಯಾರು ಮಾಡಿದ್ದು ಅನ್ನೋದು ತಿಳಿಬೇಕಾದ್ರೆ ಚೀಟ್ ಹಾಕ್ಬೇಕಾದ್ರೆ, ಈ ಚೀಟ್ ಯಾವ ರೀತಿನಲ್ಲಿ ಹಾಕಿದ್ರು ಅಂದ್ರೆ, ಇಲ್ಲಿ ಏನು ಹೆಸರು ಬರ್ದಿ ಅಷ್ಟು ಜನ ಸೈನಿಕರದು ಒಂದ್ ಕಡೆ, ಇಲ್ಲ ಇವ್ರದ್ದು ಹೆಸರು ಬರ್ದು ಹಾಕಿಲ್ಲ. ಸೊ ಅದಕ್ಕೆ ಏನಂತ ಹೇಳ್ಬೇಕಾದ್ರೆ, ನಾವು ಅದನ್ನ 14ನೇ ಅಧ್ಯಾಯ 41ರಲ್ಲಿ ಬಂದು ನೋಡ್ಬೇಕಾದ್ರೆ ಅಲ್ಲಿ ಚೀಟು ಹಾಕಿದ್ರು ಅಂತ ಬರುತ್ತೆ. ಆದ್ರೆ ಇಲ್ಲಿ ನಾವು ನೋಡೋದಾದ್ರೆ ಇನ್ನೊಂದು ಇದರಲ್ಲಿ ಇದ್ದರೆ ಅಂದ್ರೆ, ಇಸ್ರಾಯೇಲರ ದೇವರೇ ಯೆಹೋವನೇ, ಅಪರಾಧವು ನನ್ನಲ್ಲಾಗಲಿ ಯೋನಾತಾನನಲ್ಲಾಗಲಿ ಇದ್ದರೆ ಊರಿಮನ್ನು ಕೊಡು, ಅಥವಾ ನಿನ್ನ ಪ್ರಜೆಗಳಾದ ಇಸ್ರಾಯೇಲ್ಯರ ಮೇಲಿದ್ದರೆ ತಮ್ಮಿಮ್ಮನ್ನು ಕೊಡು ಅಂತ ಹೇಳಿ ಇದನ್ನ ಅಲ್ಲಿ ಹಾಕೋದನ್ನ ನಾವು ನೋಡ್ತೀವಿ. ಹಾಗಿರುವಾಗ ಯಾವುದು ಈ ಊರಿಮ್ ಮತ್ತು ತಮ್ಮಿಮ್ ಅಂತ ನಾವು ನೋಡುವಾಗ, ಅದನ್ನ ನಾವು ನೋಡ್ಬೇಕಾದ್ರೆ ವಿಮೋಚನ ಕಾಂಡ 28ನೇ ಅಧ್ಯಾಯ 30ನೇ ವಚನದಲ್ಲಿ ಅದನ್ನ ತಿಳಿಸ್ತಾರೆ. ಎಕ್ಸೋಡಸ್ 28th chapter 30th verse. ದೈವ ನಿರ್ಣಯವನ್ನು ತಿಳಿಸುವ ಊರಿಂ ತುಮ್ಮಿಂ ಎಂಬ ವಸ್ತುಗಳನ್ನು ಆ ಚೀಲದ ಪದಕದಲ್ಲಿ ಇಡಬೇಕು. ಆರೋನನು ಯೆಹೋವನ ಸನ್ನಿಧಿಗೆ ಹೋಗುವಾಗ ಅವು ಅವನ ಎದೆ ಮೇಲೆ ಇರುವವು. ಸೊ ಇದೇನಂತ ಹೇಳ್ಬೇಕಾದ್ರೆ, ಇದನ್ನ ಈ ಯಾಜಕರ ಅವರ ಒಂದು ಎದೆ ಮೇಲೆ ಇರುವಂತ ಒಂದು ಇದರ ಮೇಲೆ ಅಲ್ಲಿ ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ, ಇದನ್ನ ಮಾಡ್ಬೇಕಾದ್ರೆ ದೇವರು ಯಾರನ್ನ ತೋರಿಸ್ತಾರೆ, ಸೌಲ್ ಮತ್ತೆ ಯೋನಾಥಾನ್ ಬರುತ್ತೆ. ಆಗ ಸೌಲ್ ಕೇಳ್ತಾರೆ, ಏನ್ ಮಾಡಿದ್ಯಾ ಅಂತ ಕೇಳ್ಬೇಕಾದ್ರೆ, ಆ ಜೊನಾಥನ್ ಅವರ ಒಂದು ಉತ್ತರ ಏನಿರುತ್ತೆ ಅಂತ ಹೇಳ್ಬೇಕಾದ್ರೆ, ನಾನೇನ್ ಮಾಡ್ದೆ, ಬರ್ಬೇಕಾದ್ರೆ ಆ ಜೇನನ್ನ ನಾನೇನ್ ಮಾಡ್ಬಿಟ್ಟೆ, ತಗೊಂಡು ತಿಂದಿರೋದ್ರಿಂದ ನಾನೇನಾಗಿದ್ದೀನಿ, ಸಾಯುವುದಕ್ಕೆ ಸಿದ್ಧ ಆಗಿದ್ದೀನಿ ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಆ ಟೈಮ್ನಲ್ಲಿ ಸೌಲನ್ನು ಮಾತಾಡ್ಬೇಕಾದ್ರೆ, ಯೋನಾಥಾನನೇ, ನಾನು ನಿನ್ನನ್ನು ಕೊಲ್ಲದೆ ಬಿಟ್ಟರೆ ದೇವರು ನನಗೇನ್ ಮಾಡ್ಲಿ, ಬೇಕಾದ್ದನ್ನ ಮಾಡ್ಲಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಜನಗಳು ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ, ಯೋನಾಥಾನ್ಗೆ ಆ ಒಂದು ನ ಕೊಟ್ಟು ಅಲ್ಲಿ ಅವ್ರನ್ನ ಬಿಡಿಸ್ಕೊಳ್ಳೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಇದಾದ ನಂತರದಲ್ಲಿ ನಾವು ನೋಡ್ಬೇಕಾದ್ರೆ, ಇಲ್ಲಿಂದ ಏನಾಗುತ್ತೆ ಮುಂದೆ ಹಂಗೆ ನಡೀತಾ ಇರ್ಬೇಕಾದ್ರೆ, ದಾವಿದನಿಗೂ ಸೌಲನಿಗೂ ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ, ಹೆಚ್ಚಾದ ರೀತಿನಲ್ಲಿ ಆ ಒಂದು ವೈರತ್ವ ಏನಾಗುತ್ತೆ, ಬೆಳೆಯುತ್ತೆ. ಯಾವ ರೀತಿ ಅಂತ ಹೇಳ್ಬೇಕಾದ್ರೆ, ನಿತ್ಯ ವೈರಿಯಾಗಿ ಹೋಗ್ತಾರೆ ದಾವಿದನ ಸೌಲಿಗೆ. ಸೊ ಹಾಗಿರುವಂತ ಸಂದರ್ಭದಲ್ಲಿ ಏನಂತ ಹೇಳ್ಬೇಕಾದ್ರೆ, ಜನ ಎಲ್ಲ ಏನ್ ಮಾಡ್ಬಿಡ್ತಾರೆ, ದಾವಿದನ್ನ, ಸೌಲನು 1000 ಜನನ್ ಕೊಂದ್ರೆ ದಾವಿದನು 10,000 ಜನರನ್ನ ಕೊಂದ್ರು ಅಂತ ಹೇಳಿ ಜಯಘೋಷ ಮಾಡ್ಬೇಕಾದ್ರೆ ಬಹಳ ಕೋಪ ಉಂಟಾಗಿ ಅಂದಿನಿಂದ ಅವನ ಮೇಲೆ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಕಣ್ಣಿಟ್ರು ಅಂತ ನಾವು ನೋಡ್ತೀವಿ. ಅದೇ ನೋಡ್ಬೇಕಾದ್ರೆ ಇವ್ರಿಗೂ ಅಂದ್ರೆ ಆ ಒಂದು ದ್ವೇಷತ್ವ, ಆ ಒಂದು ವೈರತ್ವ ಬೆಳೆಯುವಂತ ಸಂದರ್ಭದಲ್ಲೇನೆ ದಾವಿದ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ, ಅದೇ ನಾವು ನೋಡ್ತೀವಲ್ಲ, ಏನಂತ ಹೇಳ್ಬೇಕಾದ್ರೆ, ಎ ಫ್ರೆಂಡ್ ಇನ್ ನೀಡ್, ಎ ಫ್ರೆಂಡ್ ಇನ್ ಡೀಡ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಷ್ಟ ಸಮಯಗಳು ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಆ ಒಂದು ಫ್ರೆಂಡ್ ನಮಗೆ ಸಹಾಯ ಮಾಡ್ತಾರೆ, ಯಾವ ರೀತಿ ನಮಗೆ ಒಂದು ಆಶ್ರಯ, ಅಂದ್ರೆ ನಾವು ಅವರನ್ನ ಅವಲಂಬನೆ ಮಾಡಬಹುದು. ಸೊ ಆ ರೀತಿನಲ್ಲಿ ಯಾವ ರೀತಿ ಇರ್ಬೋದು ಅನ್ನೋದಕ್ಕೆ ಇವರಿಂದ ನಮ್ಗೆ ಏನಂತ ಹೇಳ್ಬೇಕಾದ್ರೆ ಬಹಳ ಒಂದು
ಅಂದ್ರೆ ಪಾಠಗಳನ್ನ ದೇವರು ನಮಗೆ ಇಟ್ಟಿರೋದನ್ನ ನಾವು ನೋಡ್ತೀವಿ. ಯಾವ ರೀತಿ ನೋಡುವಾಗ ದಾವಿದ ಒಂದು ದಿನ ಅವರು ಮ್ಯೂಸಿಷಿಯನ್ ಅಲ್ವಾ, ಅವರು ಆ ಒಂದು 10 ತಂತಿ ವೀಣೆಗಳನ್ನ ಬಾರಿಸ್ಕೊಂಡಿರುವಂತ ಸಂದರ್ಭದಲ್ಲಿ ನಾವು ನೋಡ್ಬೇಕಾದ್ರೆ ಸೌಲ್ ಏನ್ ಮಾಡ್ಬಿಡ್ತಾರೆ, ಈಟಿನ ತೆಗೆದು ದಾವಿದನ್ ಮೇಲೆ ಹಾಕ್ತಾರೆ. ಅವ್ರು ದಾವಿದ ಜಸ್ಟ್ ಮಿಸ್ಸು, ಅದೇನಾಗುತ್ತೆ, ಗೋಡೆಗೆ ಹೋಗಿ ನಾಟ್ಕೊಳ್ಳೋದನ್ನ ನಾವು ನೋಡ್ತೀವಿ. ಸೊ ಆ ರೀತಿನಲ್ಲಿ ತನ್ನ ಒಂದು ಕೋಪನ ಅವ್ರ ಮೇಲೆ ಏನ್ ಮಾಡ್ಕೊಳ್ತಾರೆ, ತೋರ್ಸ್ಬೇಕು. ಯಾಕಂದ್ರೆ ಅವರು ದಾವಿದ ಏನಾಗ್ಲೇಬೇಕೀಗ, ಸೌಲನ್ಗೆ ವಿರೋಧಿ ಆಗಿರೋದ್ರಿಂದ ನಾನು ಅವನನ್ನ ಏನ್ ಮಾಡ್ಬೇಕು, ಸಾಯಿಸ್ಲೇಬೇಕು ಅನ್ನೋದು ಈ ರೀತಿಯಾಗಿ ಇರೋದನ್ನ ನಾವು ನೋಡ್ತೀವಿ. ಸೊ ಆ ಒಂದು ಟೈಮ್ನಲ್ಲಿ ತಂದೆಯಾದ ಅಂದ್ರೆ ಯೋನಾಥನ್ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ, ತನ್ನ ತಂದೆಯ ಸೌಲ್ ಮುಂದೆ ಮಾತಾಡ್ಬೇಕಾದ್ರೆ, ಇವಾಗ ನಾನು ನಮ್ಮ ಫ್ರೆಂಡ್ ಬಗ್ಗೆ ನಾನು ಹೋಗಿ ನಮ್ಮ ತಂದೆ ಹತ್ರ ಮಾತಾಡ್ಬೇಕಾದ್ರೆ ಯಾವ ರೀತಿ ಮಾತಾಡ್ಬೋದು? ಯಾಕಂದ್ರೆ ಅವ್ರಿಗೂ ಏನಾಗಿದೆ, ಮೊದಲೇ ಒಂದು ಹೇಟ್ರೇಡ್ ಇದೆ, ಒಂದು ಹಗೆತನ ಇದೆ. ಹಗೆತನ ಇರಬೇಕಾದ್ರೆ ನಾನು ಯಾವ ರೀತಿ ಮಾತಾಡಕ್ ಸಾಧ್ಯ? ಸೊ ಆದ್ರೆ ದಾವಿದ ಸೌಲ್ ಯಾವ ರೀತಿ ಮಾತಾಡ್ತಾರೆ ಅಂತ ನಾವು ನೋಡ್ಬೇಕಾದ್ರೆ, ಅದೇ ಮೊದಲನೇ ಸಮುವೇಲ 19ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡ್ತೀವಿ. ಫಸ್ಟ್ ಸ್ಯಾಮ್ಯುಯಲ್ 19 ಚಾಪ್ಟರ್ 4th ವರ್ಸ್. ತರುವಾಯ ಅವನು ತನ್ನ ತಂದೆಯ ಮುಂದೆ ದಾವೀದನನ್ನು ಹೊಗಳಿ, ಒಡೆಯನು ತನ್ನ ಸೇವಕನಾದ ದಾವೀದನಿಗೆ ಅನ್ಯಾಯ ಮಾಡದಿರಲಿ, ಅವನು ನಿನಗೆ ದ್ರೋಹ ಮಾಡಲಿಲ್ಲ, ಅವನು ಮಾಡಿದ್ದೆಲ್ಲವೂ ನಿನ್ನ ಹಿತಕ್ಕಾಗಿಯೇ. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಮೊದಲು ತನ್ನ ತಂದೆ ಮುಂದೆ ದಾವೀದನ ಬಗ್ಗೆ ಹೊಗಳ್ತಾರೆ. ತನ್ನ ತಂದೆ ಮುಂದೆ ಹೊಗಳಿ, ನನ್ನ ಒಡೆಯನಾದ ಸೇವಕನಾದ ದಾವಿದನಿಗೆ ಏನ್ ಮಾಡದೇ ಇರ್ಲಿ, ಅನ್ಯಾಯನ ಮಾಡದೇ ಇರ್ಲಿ. ಅದು ಮಾತ್ರ ಅಲ್ಲ, ದಾವಿದನನ್ನ ನೀನ್ ಸಾಯಿಸ್ಬಿಟ್ರೆ ಆ ರಕ್ತಾಪರಾಧ ಯಾರ ಮೇಲೆ ಬರುತ್ತೆ? ನಿಮ್ ಮೇಲೆ ಬರುತ್ತೆ. ಆದ ಒಂದು ಎಚ್ಚರಿಕೆಯನ್ನು ಕೊಡೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಈ ರೀತಿಯಾಗಿ ನಾವು ನೋಡ್ಬೇಕಾದ್ರೆ ಅದೇ ರೀತಿನಲ್ಲಿ ಇನ್ನೊಂದು ಸಂದರ್ಭ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ನಾವು ನೋಡ್ಬೇಕಾದ್ರೆ ದಾವಿದನು ದಾ ಬಂದು ಸೌಲ್ ಹತ್ರ ಮಾತಾಡ್ತಾರೆ. ಅಂದ್ರೆ ಈ ಒಂದು ರಾಮದ ಒಂದು ಸ್ಥಳದಲ್ಲಿ ಇರುವಂತ ಸಂದರ್ಭದಲ್ಲಿ, ಈ ಒಂದು ಬೆಂಜಮಿನ್ ಟೆರಿಟರಿ ಅದು. ಸೊ ಅಲ್ಲಿ ಸಮುವೇಲ್ ಪ್ರವಾದಿ ಆದಂತ ಸಮುವೇಲ್ ಅವ್ರು ಇದ್ದಂತ ಒಂದು ಸ್ಥಳ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ, ಅಲ್ಲಿಂದ ತಪ್ಪಿಸ್ಕೊಂಡು ಮುಂದೆ ಬರ್ಬೇಕಾದ್ರೆ ಯೋನಾಥನ್ ಹತ್ರ ದಾವಿದ ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ, ನಾನ್ ಏನ್ ತಪ್ಪು ಮಾಡಿದ್ದೀನಿ, ನನ್ನನ್ನ ನಿಮ್ ತಂದೆ ಕೊಲ್ಬೇಕು ಅಂತ ಇದಾರಲ್ಲ, ಒಂದು ವೇಳೆ ನಾನು ಇಂಥ ತಪ್ಪು ಮಾಡಿದ್ದೀನಿ ಅನ್ನೋದನ್ನ ಹೇಳಿದ್ರೆ ಅದಕ್ಕೆ ಶಿಕ್ಷೆ ನೀವೇನ್ ಮಾಡ್ಬೋದು, ಕೊಡಿ. ಸೊ ನಾನು ಏನು ಮೋಸನೂ ಮಾಡಿಲ್ಲ, ನಿಮ್ಗೆ ಯಾವ ರೀತಿಯಾದ ತೊಂದರೆನೂ ಮಾಡದೇ ಇರುವಂತ ಸಂದರ್ಭದಲ್ಲಿ ನನಗೆ ನನ್ನನ್ನ ಸಾಯಿಸ್ಬೇಕು ಅನ್ನೋದು ಏನ್ ಕಾರಣ? ಅದರ ಒಂದು ಇದನ್ನ ಕೇಳ್ಬೇಕಾದ್ರೆ ಯೋನಾಥನ್ ಏನ್ ಹೇಳ್ತಾರೆ, ಹಾಗೆ ಇಂದಿಗೂ ಆಗಲೇಬಾರದು ಅಂತ ಹೇಳಿ, ಅದು ಮಾತ್ರ ಅಲ್ಲ, ಕೇಳ್ಕೊಳ್ತಾರೆ. ನಾನೇನ್ ಮಾಡ್ತೀನಿ, ನಾನು ಹೋಗಿ ನನ್ನ ತಂದೆನ ವಿಚಾರಿಸ್ತೀನಿ. ಯಾಕಂದ್ರೆ ಸೌಲನು ಅದನ್ನೇ ಹೇಳೋದು, ನನ್ನ ತಂದೆ ಅಲ್ಪ ಕಾರ್ಯವನ್ನಾಗಲಿ ದೊಡ್ಡ ಕಾರ್ಯವನ್ನಾಗಲಿ ನನಗೆ ತಿಳಿಸದೆ ಅವ್ರು ಏನು ಮಾಡೋದಿಲ್ಲ ಅಂತ ಹೇಳೋದನ್ನ ದಾವಿದನ್ಗೆ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಆ ಒಂದು ಟೈಮ್ನಲ್ಲಿ ದಾವಿದ ಹೇಳ್ತಾರೆ, ನೀನೇನ್ ಮಾಡು, ಈಗ ನಾನು ನಾಳೆ ಶುದ್ಧ ಪಾಡ್ಯಮಿ ಇದೆ, ತಂದೆ ಟೇಬಲ್ ನಲ್ಲಿ ನಾನು ಕುತ್ಕೊಂಡು ಊಟ ಮಾಡ್ಬೇಕು. ಸೊ ಆ ಟೈಮ್ನಲ್ಲಿ ದಾವಿದ ಎಲ್ಲಿ ಅಂತ ಕೇಳ್ಬೇಕಾದ್ರೆ ನೀನೇನ್ ಮಾಡು, ನಾನು ಬೆತ್ಲೆಹೇಮ್ ಊರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಒಂದು ನಾನು ಯಜ್ಞನ ಸಮರ್ಪಿಸ್ಬೇಕು. ಸೊ ಅದಕ್ಕೆ ನನ್ನ ಹತ್ರ ಪರ್ಮಿಷನ್ ಕೇಳ್ಕೊಂಡಿದ್ದರಿಂದ ನಾನೇನ್ ಮಾಡ್ದೆ, ಕಳಿಸ್ಕೊಟ್ಟಿದ್ದೀನಿ ಅಂತ ನೀನೇನ್ ಮಾಡಿ ನಿನ್ ತಂದೆ ಹತ್ರ ಹೋಗಿ ಮಾತಾಡು. ಸೊ ಆ ಮಾತಾಡುವಂತ ಟೈಮ್ನಲ್ಲಿ ಅವ್ರೇನಾದ್ರೂ ಕೋಪಗೊಂಡು ಯಾವ ಬೇರೆ ರೀತಿಯಾದಂತ ಒಂದು ರಿಯಾಕ್ಷನ್ ಬಂದ್ರೆ ಅದ್ರಲ್ಲಿ ನಿನ್ಗೇನಾಗತ್ತೆ ಗೊತ್ತಾಗತ್ತೆ. ಇಲ್ಲ ಅಂದ್ರೆ ನನ್ನನ್ನ ನಿನ್ ತಂದೆ ಹತ್ರ ಕರ್ಕೊಂಡೋಗಿ ಒಪ್ಪಿಸಿ ಸಾಯಿಸೋದ್ ಏನಕ್ಕೆ, ನೀನೇ ಏನ್ ಮಾಡ್ಬಿಡು, ನನ್ನನ್ನ ಕೊಂದಾಕು ಅಂತ ಹೇಳ್ಬೇಕಾದ್ರೆ ಹಾಗಾಗ್ಬಾರ್ದು ಅಂತಾನೆ ಜೋನಾಥನ್ ಹೇಳೋದನ್ನ ನಾವು ನೋಡ್ತೀವಿ. ಅದು ಮಾತ್ರ ಅಲ್ಲ, ನಾನೇನ್ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ, ನಾನು ಹೋಗಿ ನನ್ನ ತಂದೆಯ ಜೊತೆನಲ್ಲಿ ಮಾತಾಡಿ ಅಲ್ಲಿ ನಡೆದಿದ್ದನ್ನ ನಾನು ಏನ್ ಮಾಡ್ತೀನಿ, ಬಂದು ನಿನಗ್ ತಿಳಿಸ್ತೀನಿ. ಒಂದು ವೇಳೆ ನಾನು ತಿಳಿಸ್ದೆ ಹೋದ್ರೆ
ಈ ದೇವರು ನನಗೇನ್ ಮಾಡ್ಲಿ, ಬೇಕಾದನ್ನ ಮಾಡ್ಲಿ ಅಂತ ಹೇಳಿ ಅಲ್ಲಿ ಹೋಗಿ ತನ್ನ ತಂದೆ ಜೊತೆನಲ್ಲಿ ಮಾತಾಡಿ ಬರಬೇಕಾದ್ರೆ ಬಂದು ಅದೇ ರೀತಿನಲ್ಲಿ ಅವ್ರಿಗೊಂದು ಗುರುತು ಕೊಟ್ಟಿರ್ತಾರೆ. ಆ ಬಿಲ್ಲನ್ನ ಬಿಸಾಕಿ ಅದನ್ನ ಮಾತಾಡೋದನ್ನ ನಾವು ಆ ಈ 20ನೇ ಅಧ್ಯಾಯದಲ್ಲಿ ಪೂರ್ತಿಯಾಗಿ ನಾವು ನೋಡ್ಬೋದು. ಸೊ ಆ ಟೈಮ್ನಲ್ಲಿ ಜೋನಾಥನ್ ಕೇಳ್ಕೊಳ್ತಾರೆ. ಅದನ್ನ ನಾವು ಓದೋಣ. ಮೊದಲನೇ ಸಮುವೇಲ 20ನೇ ಅಧ್ಯಾಯ 14ರಿಂದ 17 ವಚನಗಳವರೆಗೆ. ನೀನು ಯೆಹೋವನನ್ನು ನೆನೆಸಿ ನನ್ನ ಜೀವಮಾನದಲ್ಲೆಲ್ಲ ನನಗೆ ಕೃಪೆ ತೋರಿಸು. ನಾನು ಸತ್ತ ನಂತರ ನನ್ನ ಮನೆಯ ಮೇಲೆಯೂ ಶಾಶ್ವತವಾಗಿ ನಿನ್ನ ದಯವಿರಲಿ. ಯೆಹೋವನು ನಿನ್ನ ಎಲ್ಲಾ ಶತ್ರುಗಳನ್ನು ಭೂಮಿಯಿಂದ ತೆಗೆದುಹಾಕಿದ ಮೇಲಾದರೂ ಅದು ನ- 17 ಅದು ನನ್ನ ಮನೆಯಿಂದ ಅಗಲದಿರಲಿ. ಅಗಲಿದರೆ ಯೆಹೋವನೇ ಶತ್ರುಗಳ ಕೈಯಿಂದ ದಾವೀದನಿಗೆ ಮುಯಿ ತೀರಿಸಲಿ ಎಂದು ಹೇಳಿ ಅವನ ಮನೆಯವರೊಡನೆ ಒಡಂಬಡಿಕೆ ಮಾಡಿಕೊಂಡು ತಾನು ದಾವೀದನನ್ನು ಸ್ವಂತ ಪ್ರಾಣದಂತೆ ಪ್ರೀತಿಸುತ್ತಿದ್ದರಿಂದ ಆ ಪ್ರೀತಿ ಸಾಕ್ಷಿಯಾಗಿ ಅವನಿಂದ ಪ್ರಮಾಣ ಮಾಡಿಸಿದನು. ಸೊ ನೋಡಿ, ಎಂತ ಒಂದು ಟೈಮ್ ಅಂತ ಹೇಳ್ಬೇಕಾದ್ರೆ ತನ್ನ ತಂದೆ ಹತ್ರ ಬಂದು ಕೇಳ್ಕೊಂಡು ಇವ್ರಿಗೆ ಬಂದು ಹೇಳ್ಬೇಕು. ಆ ಒಂದು ಟೈಮ್ನಲ್ಲೂ ಅವರ ಒಂದು ಪ್ರೀತಿ ಯಾವ ರೀತಿ ಇತ್ತು ಅಂತ ಹೇಳ್ಬೇಕಾದ್ರೆ ಸ್ವಂತ ಪ್ರಾಣದಂತೆ ಅವ್ರನ್ನ ಏನ್ ಮಾಡಿದ್ರಂತೆ, ಪ್ರೀತಿ ಮಾಡಿ ಅವರಿಂದ ಒಂದು ಪ್ರೀತಿಯ ಒಂದು ಪ್ರಮಾಣ ಸಾಕ್ಷಿಯನ್ನ ಮಾಡ್ಕೊಳ್ಳೋದನ್ನ ನಾವು ನೋಡ್ಕೊಳ್ತೀವಿ ಪ್ರಿಯರೇ. ಸೊ ಈ ಒಂದು ಮಾತಾಡ್ಬೇಕಾದ್ರೇನೆ ಸೌಲ್ ಏನ್ ಮಾಡ್ಬಿಡ್ತಾರೆ ಅಂತ ಹೇಳ್ಬೇಕಾದ್ರೆ ಬಹಳ ಕೋಪ ಬಂದ್ಬಿಡುತ್ತೆ. ಯಾರನ್ನ ಬೈತಾರೆ? ಜೋನಾಥನ್ ಬೈತಾರೆ. ಯಾವ ರೀತಿ ಬೈತಾರೆ ಅಂತ ಹೇಳ್ಬೇಕಾದ್ರೆ ಆಗ ಸೌಲನ್ನು ಬಹಳ ಉರಿಗೊಂಡು ಯೋನಾಥನ್ಗೆ ಏನಂತ ಹೇಳ್ತಾರೆ, ಎಲ್ಲೋ ದುಷ್ಟ ದಾಸಿಯ ಮಗನೇ. ನೋಡಿ ಯಾವ ರೀತಿನಲ್ಲಿ, ಯಾಕಂದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಸೌಲನ ಯೋನಾಥನನ ತಾಯಿಗೆ, ಎಲ್ಲೋ ದುಷ್ಟ ದಾಸಿಯ ಮಗನೇ, ನೀನು ಆ ಒಂದು ಇಷಯನ ಮಗನ ಜೊತೆ ನೀನ್ ಫ್ರೆಂಡ್ಶಿಪ್ ಆಗಿರೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಸೊ ಈ ರೀತಿಯಾಗಿ ನೀನೇನ್ ಮಾಡ್ಬಿಟ್ಟೆ, ನೀನು ಇದರಿಂದ ನೀನು ನನಗೂ ನಿನ್ನನ್ನು ಹೆತ್ತವಳಿಗೂ ನೀನು ಮಾನಭಂಗ ಮಾಡ್ಬಿಟ್ಟೆ ಅಂತ ಹೇಳ್ತಾರೆ. ಸೊ ಎಂತ ಒಂದು ದೊಡ್ಡ ಮಾತಲ್ಲ ಇದು. ಸೊ ಹಾಗಿರ್ಬೇಕಾದ್ರೆ ಆದ್ರೆ ದಾವಿದ ಆ ರೀತಿ ತಪ್ಪು ಮಾಡಿಲ್ಲ. ದಾವಿದ ಏನ್ ಮಾಡಿದ್ರು, ಜೋನಾಥನ್ಗೋಸ್ಕರ ಅವ್ರ ಮಧ್ಯೆ ಹೋಗಿ ಇಂಟರ್ಸೀಡ್ ಮಾಡಿದ್ರು, ಅವರ ಒಂದು ಮಧ್ಯಸ್ಥಿಕೆಯನ್ನು ವಹಿಸಿದ್ರು. ತನ್ನ ತಂದೆ ಏನಾಗ್ಬಾರ್ದು, ತಪ್ಪು ಮಾಡಬಾರ್ದು. ಯಾಕಂದ್ರೆ ದೇವರ ದೃಷ್ಟಿನಲ್ಲಿ ಆ ಒಂದು ರಕ್ತ ಅಪರಾಧ ಬಂದ್ರೆ ಎಷ್ಟೋ ಪಾಪ, ಆ ಒಂದು ಅಪರಾಧದ ಶಿಕ್ಷೆನ ಅನುಭವಿಸ್ಬೇಕಾಗತ್ತೆ. ಸೊ ಎಲ್ಲಿ ತನ್ನ ತಂದೆ ತಪ್ಪು ಮಾಡ್ತಾರೋ ಅನ್ನೋ ರೀತಿನ ತಂದೆನ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಎಚ್ಚರಿಸ್ತಾರೆ, ನೀನ್ ಏನ್ ಮಾಡ್ಬೇಡ, ಇದನ್ನ ಮಾಡಬೇಡ. ಅದು ಮಾತ್ರ ಅಲ್ಲ, ತನ್ನ ಫ್ರೆಂಡ್ ಆಗಿರುವಂತ ದಾವೀದನನ್ನು ಸಹ ಅವ್ರು ಒಳ್ಳೆ ರೀತಿನಲ್ಲಿ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಪ್ರೊಟೆಕ್ಟ್ ಮಾಡ್ತಾರೆ. ಸೊ ಬೇರೆ ಯಾರಾದ್ರೂ ಇದ್ರು, ಇವಾಗ ನನಗೆ ಆ ರೀತಿ ಬೈದ್ರು ಅಂತ ಹೇಳ್ಬೇಕಾದ್ರೆ ನಾನೇನ್ ಮಾಡ್ತೀನಿ, ಸುಮ್ನೆ ಹೋಗ್ಬೋದು. ಅಥವಾ ಇಲ್ಲ, ನಮ್ಮಪ್ಪ ಹೇಳ್ತಾ ಇರೋದು ಯಾರು ಒಳ್ಳೇದಕ್ಕೋಸ್ಕರ, ನನ್ನ ಒಳ್ಳೇದಕ್ಕೋಸ್ಕರ. ನೆಕ್ಸ್ಟ್ ನಾನೇನಾಗ್ಬೇಕೀಗ, ನಾನ್ ರಾಜನಾಗ್ಬೇಕಲ್ಲ. ಸೊ ನಾವೇನ್ ಮಾಡ್ಬೋದು, ದಾವಿದನನ್ನ ಮೋಸ ಮಾಡಿ ಕರ್ಕೊಂಡ್ ಬಂದಿರ್ಬೋದಲ್ಲ. ಯಾಕಂದ್ರೆ ದಾವಿದ ಯಾರನ್ನ ನಂಬಿದ್ರು, ಯೋನಾಥನ್ ಮೇಲೆ ನಂಬಿಕೆ ಇತ್ತು, ಒಳ್ಳೆ ನಂಬಿಕೆ ಇತ್ತು. ಬಾ, ನಮ್ ತಂದೆ ಏನು ಮಾಡಲ್ಲ ಬಾ ಅಂತ ಕರ್ಕೊಂಡು ಹೋಗಿದ್ದಿದ್ರೆ ಅವ್ರನ್ನ ಈಸಿಯಾಗಿ ಕೊಂದಾಕ್ಬೋದಾಗಿತ್ತು. ಆದ್ರೆ ಅಂತ ಕಾರ್ಯನ ಯಾರು ಮಾಡೋದಿಲ್ಲ, ಯೋನಾಥನ್ ಮಾಡೋದಿಲ್ಲ ಅಂತ ನಾವು ನೋಡ್ತೀವಿ ಪ್ರಿಯರೇ. ಸೊ ಅದಕ್ಕೇನೆ ಇಲ್ಲಿ ಏನಂತ ಹೇಳ್ಬೇಕಾದ್ರೆ, ನಮಗೂ ನಮ್ಮ ಒಂದು ಸಹೋದರ ಸಹೋದರಿಗಳ ಮಧ್ಯದಲ್ಲಿ ಯಾವುದೇ ರೀತಿಯಾದಂತ ಒಂದು ಹೋರಾಟಗಳು ಕಷ್ಟಗಳು ಬಂದಂತ ಸಂದರ್ಭದಲ್ಲಿ ನಾವು ಯೋನಾಥನ್ ಕ್ಯಾರೆಕ್ಟರ್ ತೋರಿಸ್ತೀವ ಅಥವಾ ಸೌಲ್ ಕ್ಯಾರೆಕ್ಟರ್ ನಮ್ಮಲ್ಲಿ ಬರುತ್ತಾ? ಸೊ ಇದನ್ನ ನಾವೇನ್ ಮಾಡ್ಕೋಬೇಕಂತ ಹೇಳ್ಬೇಕಾದ್ರೆ ನಮ್ಮನ್ನ ನಾವು ಸರಿಪಡಿಸ್ಕೊಳ್ಬೇಕು ಅಂತನೂ ಸಹ ನಾವು ಗಮನಿಸ್ಬೇಕಾಗತ್ತೆ. ಯಾಕಂದ್ರೆ ನಾವು ಒಬ್ಬರನ್ನೊಬ್ಬರು ಗೌರವಿಸ್ಬೇಕಾಗತ್ತೆ. ನಾವು ಏನಂತ ಹೇಳ್ಬೇಕಾದ್ರೆ ದೇವರ ಜೊತೆನಲ್ಲಿ ನಾವೇನ್ ಮಾಡ್ಕೊಂಡಿದ್ದೀವಿ, ಒಡಂಬಡಿಕೆಯನ್ನ ಮಾಡ್ಕೊಂಡಿದೀವಿ. ಯಾಕಂದ್ರೆ ಅವರಿಬ್ರು ಮಾಡ್ಕೊಂಡಿರುವಂತ ಒಡಂಬಡಿಕೆಗೆ ನ್ಯಾಯವಾಗಿ ಯಾವ್ದು ದೇವ್ರ ಯೋಚಿಕೆ ಮೆಚ್ಚುಗೆಯಾಗಿ ನಡಿಬೇಕಾಗಿತ್ತೋ ಅದನ್ನ ಸಂಪೂರ್ಣವಾಗಿ ಕೈಕೊಂಡು ನಡೆದ್ರು. ಆದ್ರೆ ನಾವು ಸಹ ಏನಂತ ಹೇಳ್ಬೇಕಾದ್ರೆ ನಾವು ದೇವ್ರ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಆ ಒಡಂಬಡಿಕೆಯಲ್ಲಿ ನಾವು ಯಾವ ರೀತಿ ಇರಬೇಕು ಅಂತ ಹೇಳ್ಬೇಕಾದ್ರೆ ಒಬ್ಬರಿನ್ನೊಬ್ಬರು ಗೌರವಿಸಿ
ಒಬ್ಬರನ್ನೊಬ್ಬರು ದೇವರ ಚಿತ್ತಕ್ಕೆ ನಡೆಯುವಾಗ ನಾವು ಅದನ್ನ ನೋಡಿ ನಾವೇನ್ ಮಾಡ್ಬೇಕಂತ ಹೇಳ್ಬೇಕಾದ್ರೆ ಸಂತೋಷ ಪಟ್ಟು ಅವರನ್ನ ಬಲಪಡಿಸಿ ನಡೆಸ್ಬೇಕಾಗತ್ತೆ ಅಂತ ನಾವು ನೋಡ್ತೀವಿ. ಸೊ ಅದೇ ರೀತಿಯಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದ್ರೆ ನಾವು ಆಗ್ಲೇ ನೋಡಿದ್ವಿ. ಯಾಕಂದ್ರೆ ಇದು ಯೋನಾಥನ್ ಗೊತ್ತಿತ್ತು ದೇವರು ಯಾರನ್ನ ಆರಿಸ್ಕೊಂಡಿದ್ದಾರೆ, ದಾವಿದನನ್ನ ಆರಿಸ್ಕೊಂಡಿದ್ದಾರೆ ಅಂತ ಒಂದು ಸಂದರ್ಭ ಬಂದಾಗ, ಸೊ ಆ ಒಂದು ದಾವಿದನಿಗೆ ಯಾವ ರೀತಿನಲ್ಲಿ ತಾನು ಒಳ್ಳೇದನ್ನ ಮಾಡ್ಲಿಕ್ಕೆ ಸಾಧ್ಯ, ಅವ್ರಿಗೆ ಬಲಪಡಿಸಿ ಯಾವ ರೀತಿನಲ್ಲಿ ತನ್ನ ಒಂದು ದೇವರ ಚಿತ್ತಕ್ಕೆ ವಿಧೇಯರಾಗಿ ನಡೆಯೋದಿಕ್ಕೆ ಅವ್ರಿಗೆ ಬೇಕಾದಂತ ಒಂದು ಯೋನಾಥನ್ನಲ್ಲಿದ್ದಂತ ಆ ಒಂದು ಪ್ರಿವಿಲೇಜ್ನ ಅವ್ರೇನ್ ಮಾಡಿದ್ರು ಅಂದ್ರೆ ಸಂಪೂರ್ಣವಾಗಿ ದಾವಿದನಿಗೆ ಮುಡುಪಾಗಿಟ್ಟಿರೋದನ್ನ ನಾವು ನೋಡ್ತೀವಿ. ಸೊ ಅದೇ ರೀತಿನಲ್ಲಿ ನಾವು ಸಹ ಯಾವ ರೀತಿ ಇರ್ಬೇಕಂತ ಹೇಳ್ಬೇಕಾದ್ರೆ ಈ ಒಂದು ಭಿನ್ನಾಭಿಪ್ರಾಯಗಳು, ಭೇದ ಭಾವ, ಈ ಯಾವುದೇ ರೀತಿಯಾದಂತ ದುಷ್ಟ ಆಲೋಚನೆಗಳು ನಮ್ಮಲ್ಲಿ ಇಲ್ಲದೆ ನಾವು ಒಂದು ಒಳ್ಳೆಯ ಒಂದು ಸ್ನೇಹ ಸಂಬಂಧ ಉಳ್ಳವರಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ನಡಿಬೇಕಾಗಿರುತ್ತೆ ಅಂತ ನಾವು ನೋಡ್ತೀವಿ. ಸೊ ಅದು ಮಾತ್ರ ಅಲ್ಲ, ಸೊ ಇಲ್ಲಿ ಅವರು ಮುಂದೆ ಮಾತಾಡ್ಕೊಂಡು ಬರಬೇಕಾದ್ರೆ ಸೊ ಮೇ ಬಿ ಇದು ಮೋಸ್ಟ್ಲಿ ಅವರ ಒಂದು ಲಾಸ್ಟ್ ಮೀಟ್ ಆಗಿರಬಹುದು. ಸೊ ಸೌಲ್ ಬಂದು ಯೋನಾಥನ್ ಬರ್ತಾರೆ. ಯೋನಾಥನ್ ಬರುವಂತ ಟೈಮ್ ನಲ್ಲಿ ಹೇಳಿದ್ರಲ್ಲ, ನಾನೇನ್ ಮಾಡ್ತೀನಿ, ನನ್ನ ತಂದೆ ದೊಡ್ಡ ಕಾರ್ಯವನ್ನಾಗ್ಲಿ ಅಲ್ಪ ಕಾರ್ಯವನ್ನಾಗ್ಲಿ ನನಗೆ ತಿಳಿಸಿದೆ ಏನು ಮಾಡೋದಿಲ್ಲ, ನಾನು ಹೋಗಿ ಕೇಳ್ಕೊಂಡು ನಾನು ಬಂದು ನಾನು ಏನ್ ಮಾಡ್ತೀನಿ ನಿನಗೆ ತಿಳಿಸ್ತೀನಿ ಅಂತ ಹೇಳಿದ್ರು. ಅದೇ ಪ್ರಕಾರ ಅವರು ರಿಟರ್ನ್ ಏನ್ ಮಾಡ್ತಾರೆ, ಬರ್ತಾರೆ. ಸೊ ಬಂದಂತ ಟೈಮ್ ನಲ್ಲಿ ದಾವಿದ ಯಾವ ರೀತಿ ತೋರಿಸಿದ್ರು, ಯಾವ ರೀತಿ ಏನ್ ಮಾಡಿದ್ರು ಅನ್ನೋದಕ್ಕೆ ನಾವು ನೋಡ್ಬೇಕಾದ್ರೆ ಅದೇ ಮೊದಲನೇ ಸಮುವೇಲ 20ನೇ ಅಧ್ಯಾಯ 40ರಿಂದ 42 ವಚನಗಳು. 40ನೇ ವಚನ ಓದಿ. ಯೋನಾಥನನು ತನ್ನ ಆಯುಧಗಳನ್ನು ಹುಡುಗನ ಕೈಯಲ್ಲಿ ಕೊಟ್ಟು ಅವನಿಗೆ ಅವುಗಳನ್ನು ಊರಿಗೆ ತೆಗೆದುಕೊಂಡು ಹೋಗು ಎಂದು ಹೇಳಿದನು. ಇಲ್ಲಿ ನಾವು ನೋಡ್ಬೇಕಾದ್ರೆ ಇದು ಒಂದು ಸೈನು. ಇಲ್ಲಿ ನಾನು ಏನ್ ಮಾಡ್ತೀನಿ, ಇದನ್ನ ಮಾಡಿದಾಗ ನಾನು ಏನ್ ಮಾಡಿದ್ದೀನಿ, ನೀನೇನ್ ಮಾಡ್ಬೋದು, ಬಂದು ನೀನ್ ಅಲ್ಲಿ ಇರ್ಬೋದು ಅಂತ ಹೇಳ್ತಾರೆ. ಸೊ ಅದೇ ರೀತಿನಲ್ಲೇ ಆ ಹುಡುಗ ಹೋಗ್ತಲೇನೆ ದಾವಿದ ಏನ್ ಮಾಡ್ತಾರೆ, 41ನೇ ವಚನ. ಹುಡುಗನು ಹೋಗುತ್ತಲೇ ದಾವೀದನು ಕಲ್ಲು ಕುಪ್ಪೆಯ ಬಳಿಯಿಂದೆದ್ದು ಬಂದು 3 ಸಾರಿ ಸಾಷ್ಟಾಂಗವಾಗಿ ಯೋನಾಥನನ್ನು ವಂದಿಸಿದನು. ಅವರು ಒಬ್ಬರಿಗೊಬ್ಬರು ಮುದ್ದಿಟ್ಟುಕೊಂಡು ಅತ್ತರು. ಸೊ ಯಾವ ರೀತಿ ಅಂತ ಹೇಳ್ಬೇಕಾದ್ರೆ ಬಹಳ ಒಂದು ಎಮೋಷನಲ್ ಆಗಿ ಹೋಗುತ್ತೆ. ಸೊ ದಾವಿದನು ಇವರಿಬ್ರು ನಾವು ನೋಡ್ಬೇಕಾದ್ರೆ ಯೋನಾಥನ್ ಏನ್ರಿ ವಯಸ್ಸಲ್ಲಿ ದೊಡ್ಡವರು, ದಾವಿದ ಚಿಕ್ಕವರು. ಸೊ ಇಲ್ಲಿ ಆ ಒಂದು ಪ್ರೀತಿಯ ಒಂದು ಇದನ್ನ ಹೇಳಿದ ಮಾತನ್ನ ಅವ್ರು ಏನ್ ಮಾಡ್ಕೊಂಡ್ರು, ಕೈಕೊಂಡು ನಡೆದ್ರು. ಸೊ ಅದು ಮಾತ್ರ ಅಲ್ಲ, 42ನೇ ವಚನದಲ್ಲಿ ನಾವು ನೋಡ್ಬೇಕಾದ್ರೆ ಈ ರೀತಿ ತಿಳಿಸ್ತಾರೆ. ಅನಂತರ ಯೋನಾಥಾನನು ದಾವೀದನಿಗೆ, ಸಮಾಧಾನದಿಂದ ಹೋಗು, ನಾವು ಯೆಹೋವನ ಹೆಸರಿನಲ್ಲಿ ಆಣೆ ಇಟ್ಟು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವಲ್ಲ, ಆತನೇ ನನಗೂ ನಿನಗೂ ನನ್ನ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಸದಾ ಸಂಬಂಧ ಸಾಕ್ಷಿಯಾಗಿರಲಿ ಎಂದು ಹೇಳಿದನು. ತರುವಾಯ ದಾವೀದನು ಹೊರಟು ಹೋದನು, ಯೋನಾಥಾನನು ಊರೊಳಕ್ಕೆ ಬಂದನು. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಇದು ಅವರ ಒಂದು ಲಾಸ್ಟ್ ಮೀಟ್ ಆಗಿದ್ದಿರಬಹುದು. ಸೊ ಅನಂತರದಲ್ಲಿ ನಾವು ನೋಡ್ಬೇಕಾದ್ರೆ ಆ ಒಂದು ಯುದ್ಧದಲ್ಲಿ ಇವ್ರೇನಾಗೋಗ್ತಾರೆ, ಇಡೀ ಆ ಒಂದು ಯೋನಾಥನ್, ಸೌಲ್, ಆ ಫ್ಯಾಮಿಲಿನೇ ಸಾಯೋದನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಇದಾಗಿ ಕೆಲವೊಂದು ದಿನಗಳು ಅಥವಾ ವರ್ಷಗಳೇ ಆಗಿರ್ಬಹುದು. ಸೊ ಆ ಒಂದು ಟೈಮ್ ನಲ್ಲಿ ದಾವಿದ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ನೋಡ್ತಾರೆ, ನೋಡಿ ಕೇಳ್ತಾರೆ, ಸೌಲ್ ಫ್ಯಾಮಿಲಿನಲ್ಲಿ ಯಾರಾದ್ರೂ ಜೀವಂತವಾಗಿ ಉಳ್ಕೊಂಡಿದಾರ, ನಾನು ಅವ್ರಿಗೆ ಏನ್ ಮಾಡ್ಬೇಕು, ಅವ್ರಿಗೆ ನಾನು ದಯೆ ತೋರಿಸ್ಬೇಕಾಗತ್ತೆ, ಯಾರಾದ್ರೂ ಇದ್ರೆ ಹೇಳು ಅಂತ ಕೇಳ್ಬೇಕಾದ್ರೆ ಆಗ ಯಾರು ಉಳ್ಕೊಂಡಿರ್ತಾರೆ, ಜೋನಾಥನ್ ಮಗ, ಅವ್ರ ಹೆಸರು ಮೆಫಿಬೋಶೆತ್. ಸೊ ಅವರು ಏನಂತ ಹೇಳ್ಬೇಕಾದ್ರೆ ಅವ್ರಿಗೆ 2 ಕಾಲು ಸ್ವಾಧೀನ ಇರಲ್ಲ. ಅವ್ರನ್ನೇನ್ ಮಾಡು, ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. ಕರ್ಕೊಂಡ್ ಬಂದಾಗ ಸೊ
ಸೊ ಈ ಒಂದು ಮೆಫಿಬೋಶೆತ್ ಅನ್ನೋ ಒಂದು ಹೆಸರಿನ ಅರ್ಥ ನೋಡ್ಬೇಕಾದ್ರೆ ಅವಮಾನವನ್ನ ಹೋಗಲಾಡಿಸುವವನು ಅಂತ ಹೇಳಿ ನಾವು ನೋಡ್ತೀವಿ. ಸೊ ಅದೇ ರೀತಿನಲ್ಲಿ ಜೋನಾಥನ್ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಅವ್ರ ಮೇಲೆ ದಯೆ ತೋರಿಸಿ, ನಾನ್ ನಿನ್ ತಂದೆಗೆ ಏನ್ ಮಾಡ್ಕೊಂಡಿದ್ದೀನಿ, ಒಂದು ಒಡಂಬಡಿಕೆ, ನಿನ್ ತಂದೆನ ನೆನೆಸಿ ನಾನ್ ನಿನ್ನ ಮೇಲೆ ಏನ್ ಮಾಡ್ತೀನಿ, ನಿನಗೆ ದಯೆ ತೋರಿಸ್ತೀನಿ ಅಂತ ಹೇಳಿ ಆ ಸೌಲನಲ್ಲಿ ಏನೆಲ್ಲ ಇವರು ಆ ಒಂದು ರಾಜ್ಯದಿಂದ ತಗೊಂಡಿದ್ರೋ ಅದನ್ನೆಲ್ಲ ಯಾರಿಗೆ ಕೊಟ್ಬಿಡ್ತಾರೆ, ಈ ಮೆಫಿಬೋಶೆತ್ ಕೊಟ್ಟು, ಅದು ಮಾತ್ರ ಅಲ್ಲ, ನೀನು ಇನ್ ಮುಂದೆ ನನ್ ಜೊತೆನಲ್ಲಿ ನನ್ ಪಂಕ್ತಿನಲ್ಲಿ ಕುತ್ಕೊಂಡು ನೀನೇನ್ ಮಾಡ್ಬೇಕು, ಊಟನ ಮಾಡ್ಬೇಕು. ಸೊ ನೋಡ್ಬೇಕಾದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಯಾವ ರೀತಿನಲ್ಲಿ ಈ ಒಂದು ಫ್ರೆಂಡ್ಶಿಪ್ ಬೆಳೀತು ಅಂತ ನಾವು ನೋಡುವಾಗ, ಸೊ ಅದನ್ನೇ ನಾವು ನೋಡಿದ್ವಿ. ಯಾಕಂದ್ರೆ ಅಂತ ಒಂದು ಆಳವಾಗಿ ಆ ಒಂದು ಮಾತುಗಳನ್ನ, ಯಾಕಂದ್ರೆ ನಾವು ಒಬ್ಬರಿಗೆ ಒಬ್ಬರ ಜೊತೆನಲ್ಲಿ ಫ್ರೆಂಡ್ಶಿಪ್ ನಲ್ಲಿ ಇರ್ಬೇಕಾದ್ರೆ ಒಂದು ಮಾತು ಕೊಡ್ತೀವಿ, ಆದ್ರೆ ಆ ಮಾತನ್ನ ನಾವು ಉಳಿಸ್ಕೊಳ್ತೀವ, ಅದನ್ನ ಕೈಕೊಂಡು ನಡಿತೀವ. ಸೊ ಇದು ಬಹಳ ಮುಖ್ಯ ಆಗಿರೋದನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಇದರಿಂದ ನಮಗೆ ಏನು ಪಾಠ ಅಂತ ನಾವು ನೋಡೋದಾದ್ರೆ, ಈ ಒಂದು ಪಾಠ ನಮ್ಗೇನಂತ ಹೇಳ್ಬೇಕಾದ್ರೆ, ಮುಖ್ಯವಾಗಿ ನಮ್ಮ ರಕ್ಷಕರಾದಂತ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಂತ ಟೈಮ್ನಲ್ಲಿ ನಾವು ನೋಡ್ಬೇಕಾದ್ರೆ, ಅವರನ್ನ ಇಲ್ಲಿದ್ದಂತ ಜನ ಅವ್ರನ್ನ ಯಾವ ರೀತಿ ಐಡೆಂಟಿಫೈ ಮಾಡ್ತಾರೆ, ಯಾವ ರೀತಿ ರೆಕಗ್ನೈಸ್ ಮಾಡಿದ್ರು ಅಂದ್ರೆ ಹೇಳ್ತಾರೆ ಅಂತ ನಾವು ನೋಡುವಾಗ, ಅದು ಅದಕ್ಕಿಂತ ಮುಂಚೆ ಒಂದು ವಚನನ ನಾವು ಓದೋಣ. ಯೋಹಾನ 15ನೇ ಅಧ್ಯಾಯ 13ನೇ ವಚನ. ಜಾನ್ 15 ಚಾಪ್ಟರ್ 13th ವರ್ಸ್. ಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯು ಯಾವುದೂ ಇಲ್ಲ. ಸೊ ಹಾಗಿರ್ಬೇಕಾದ್ರೆ ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಇಲ್ಲ ಅನ್ನೋದನ್ನ ನಾವು ನೋಡ್ತೀವಿ. ಸೊ ಹಾಗಿರ್ಬೇಕಾದ್ರೆ ಈ ಒಂದು ಲೋಕದಲ್ಲಿ ನಾವು ಜೀವನವನ್ನ ಮಾಡುವಂತ ಟೈಮ್ನಲ್ಲಿ ನಾವು ನೋಡ್ಬೇಕಾದ್ರೆ ನಮಗೆ ಏನಂತ ಹೇಳ್ತಾರೆ, ನಾವು ಯಾವ ರೀತಿ ನಾವು ಜೀವನ ಮಾಡಬೇಕು. ಸೊ ಮುಖ್ಯವಾಗಿ ನಾವು ನೋಡುವಾಗ ನಮ್ಗೆ ಯಾವ ಒಂದು ಸ್ನೇಹ ಇರಬಾರ್ದು ಅಂತ ತಿಳಿಸೋದನ್ನ ನಾವು ನೋಡ್ಬೇಕಾದ್ರೆ, ಅದು ಯಾಕೋಬ 4:4 ನಾವು ನೋಡ್ತೀವಿ. ಯಾಕಂದ್ರೆ ವ್ಯಭಿಚಾರಿಗಳು ನೀವು, ಇಹಲೋಕದ ಸ್ನೇಹವು ದೇವರ ವೈರವೆಂದು ನಿಮಗೆ ತಿಳಿಯದು ಅಂತ ಹೇಳ್ಬೇಕಾದ್ರೆ, ನಾವು ಏನಂತ ಹೇಳುವಾಗ ನಾವು ಲೋಕವನ್ನ ಪ್ರೀತಿ ಮಾಡುವಂತವ್ರು ಆಗ್ಬಾರ್ದು. ಯಾಕಂದ್ರೆ ಇಲ್ಲಿ ಇನ್ನೊಂದು ವಾಕ್ಯನ ನಾವು ನೋಡೋದಾದ್ರೆ, ದೇವರು ಏನ ಪ್ರೀತಿ ಮಾಡಿದ್ರು ಅಂದ್ರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಇದ್ದ ಒಬ್ಬನೇ ಕುಮಾರನನ್ನ ಕಳಿಸಿದ್ರು. ಹಾಗಿರುವಾಗ ನಮಗೆ ಹೇಳ್ಬೇಕಾದ್ರೆ, ನಿಮಗೆ ಏನಾಗಿದ್ದೀರಿ, ಇಹಲೋಕವು ದೇವರ ವೈರವೆಂದು ನಿಮಗೆ ತಿಳಿಯೋದು ಅಂತ ಹೇಳ್ತಾರೆ. ಹಾಗಾದ್ರೆ ಇದನ್ನ ನಾವು ಯಾವ ರೀತಿನಲ್ಲಿ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳುವಾಗ, ದೇವರು ತೋರಿಸಿದಂತ ಪ್ರೀತಿ ಯಾವ ರೀತಿ ಅಂದ್ರೆ ಅದು ಅಗಾಪೆ ಲವ್. ಅದರಲ್ಲಿ ಯಾವುದೇ ರೀತಿಯಾದಂತ ಸ್ವಾರ್ಥ, ಯಾವುದೇ ರೀತಿಯಾದಂತ ಕಪಟತನ ಇಲ್ಲದೆ ಇರುವಂತ ಒಂದು ಪ್ರೀತಿ. ಅವರು ಏನ ಮಾಡಿದ್ರು ಅಂತ ಹೇಳ್ಬೇಕಾದ್ರೆ, ಈ ಒಂದು ಲೋಕದಲ್ಲಿ ಇರುವಂತ ಪಾಪಿಗಳನ್ನ ಆ ಒಂದು ಪಾಪವನ್ನ ದ್ವೇಷ ಮಾಡಿ ತನ್ನ ಇದ್ದ ಒಬ್ಬನೇ ಕುಮಾರನನ್ನ ಏನ್ ಮಾಡಿದ್ರು, ಈ ಭೂಲೋಕಕ್ಕೆ ಕಳಿಸಿಕೊಟ್ಟದ್ದನ್ನ ನಾವು ನೋಡ್ತೀವಿ. ಹಾಗಿರುವಾಗ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದಂತ ಒಂದು ಟೈಮ್ನಲ್ಲಿ ಅವರು ಯಾವ ರೀತಿನಲ್ಲಿ ಇಲ್ಲಿದ್ದಂತ ಜನ ಅವ್ರನ್ನ ಐಡೆಂಟಿಫೈ ಮಾಡಿದ್ರು ಅಂದ್ರೆ, ಯಾವ ರೀತಿ ಅವ್ರಿಗೆ ಒಂದು ಟೈಟಲ್ನ ಕೊಡ್ತಾರೆ. ಆ ಒಂದು ಟೈಟಲ್ ಯಾವ ರೀತಿ ಇತ್ತು ಅಂತ ನಾವು ನೋಡ್ಬೇಕಾದ್ರೆ, ಅದು ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 34ನೇ ವಚನ. ಲೂಕ್ 7 ಚಾಪ್ಟರ್ 34th ವರ್ಸ್. ಮನುಷ್ಯ ಕುಮಾರನು ಬಂದಿದ್ದಾನೆ, ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳುವವನಾಗಿದ್ದಾನೆ. ನೀವು ಇಗೋ, ಇವನು ಹೊಟ್ಟೆಬಾಕನು, ಹುಡುಕನು, ಭ್ರಷ್ಟರ ಮತ್ತು ಪಾಪಿಷ್ಠರ ಗೆಳೆಯನು ಅನ್ನುತ್ತೀರಿ. ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ಯೇಸು ಸ್ವಾಮಿಗೆ ಕೊಟ್ಟಂತ ಒಂದು ಟೈಟಲ್ ಏನಂತ ಹೇಳ್ಬೇಕಾದ್ರೆ, ಇವನು ಭ್ರಷ್ಟನು, ಪಾಪಿಷ್ಠರ ಗೆಳೆಯನು ಅನ್ನೋದನ್ನ ಇಲ್ಲಿ ನಾವು ನೋಡ್ತೀವಿ ಪ್ರಿಯರೇ.
ಸೊ ಅದೇ ರೀತಿನಲ್ಲಿ ನಮಗೆ ಇಂಥ ಒಂದು ಅಮೂಲ್ಯವಾದಂತ, ಅಂದ್ರೆ ನೋಡಿ ಯಾವ ರೀತಿ ಯೋನತಾನ್ ತನ್ಗಿದ್ದಂತ ಆ ಒಂದು ರಾಜತನವನ್ನ ಬಿಟ್ಕೊಟ್ರೋ, ಅದೇ ರೀತಿನಲ್ಲಿ ನಾವು ನೋಡ್ಬೇಕಾದ್ರೆ ಯೇಸು ಸ್ವಾಮಿ ನಮಗೋಸ್ಕರ ಯಾವ ರೀತಿ ಅಂದ್ರೆ ತನ್ನ ಒಂದು ಅಮೂಲ್ಯವಾದ ಪದವಿಯನ್ನ ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನ ಬರಿದು ಮಾಡಿಕೊಂಡು ಪಾಪಿಗಳ ಒಂದು ಗೆಳೆಯನಾಗಿ ತನ್ನ ಜೀವವನ್ನೇ ನಮಗೋಸ್ಕರ ಏನ್ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ದಾರಿಯನ್ನ ಎಳೆದು ಕೊಟ್ಟಿರೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಯಾಕಂತ ಹೇಳ್ಬೇಕಾದ್ರೆ ನಾವು ಈ ಒಂದು ಲೋಕದಲ್ಲಿ ಜೀವನ ಮಾಡ್ಬೇಕಾದ್ರೆ, ಯಾಕಂದ್ರೆ ನಾವು ಯಾವ ರೀತಿ ನಡಿಬೇಕು ಅಂದ್ರೆ, ನಮ್ಮನ್ನ ಇವಾಗ ಯೇಸು ಸ್ವಾಮಿ ಟೈಟಲ್ ಏನಂತ ಕೊಟ್ರು, ಪಾಪಿಷ್ಠರ ಗೆಳೆಯನು ಅಂತ ಹೇಳಿದ್ರು. ಸೊ ಈಗ ನಾನು ಪಾಪಿ, ನನ್ನ ಒಂದು ಅಂದ್ರೆ ಯೇಸು ಸ್ವಾಮಿಗೆ ನಾನು ವಿಧೇಯನಾಗಿ ಆ ಒಂದು ಸ್ನೇಹ ಸಂಬಂಧವನ್ನ ಸರಿಯಾದ ರೀತಿನಲ್ಲಿ ಉಳಿಸ್ಕೋಬೇಕಾದ್ರೆ ನಾನ್ ಏನ್ ಮಾಡ್ಬೇಕು ಅಂದ್ರೆ, ಅದಕ್ಕೆ ಸ್ವಾಮಿ ಏನ್ ಹೇಳ್ತಾರೆ, ಯೋಹಾನ 15:14 ನಾವು ನೋಡ್ಬೇಕಾದ್ರೆ, ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು ಅನ್ನೋ ಒಂದು ಮಾತನ್ನ ನಮಗೆ ತಿಳಿಸೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ನಮ್ಮ ಒಂದು ಸ್ನೇಹ ಯಾವ ರೀತಿ ಇರಬೇಕು ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ನಮ್ಗೆ ಏನಂತ ಹೇಳ್ತಾರೆ, ನೀವು ನಿಮ್ಮ ವೈರಿಗಳನ್ನ ನೀವೇನ್ ಮಾಡ್ರಿ, ಪ್ರೀತಿ ಮಾಡ್ರಿ. ಆ ಒಂದು ರೀತಿನಲ್ಲಿ ನಮ್ಮ ಒಂದು ಪ್ರೀತಿ, ಆ ಒಂದು ಅನ್ಯೋನ್ಯತೆ, ಆ ಒಂದು ನಿಷ್ಕಪಟವಾದಂತ ಪ್ರೀತಿಯಿಂದ ನಮ್ಮ ಒಂದು ಸ್ನೇಹವನ್ನ ನಾವೇನ್ ಮಾಡ್ಬೇಕಂತ ಹೇಳ್ಬೇಕಾದ್ರೆ, ನಾವು ನಮ್ಮ ಒಂದು ಆತ್ಮಿಕ ಜೀವನದಲ್ಲಿ ಇದನ್ನ ಕೈಕೊಂಡು ನಡಿಬೇಕಾಗತ್ತೆ ಅಂತ ನಾವು ನೋಡ್ತೀವಿ. ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಚನ. ಯಾತಕ್ಕೋಸ್ಕರ ನಾವು ಯೇಸು ಸ್ವಾಮಿಯ ಫ್ರೆಂಡ್ ಆಗ್ಬೇಕು ಅಂದ್ರೆ ಅವರ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು, ವೈರಿಗಳನ್ನ ಪ್ರೀತಿ ಮಾಡಬೇಕು, ಇದನ್ನೆಲ್ಲ ನಮಗೆ ತಿಳಿಸ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಮೊದಲನೇ ಥೆಸಲೋನಿಕ 5:23. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಯಾಕಂತ ಹೇಳ್ಬೇಕಾದ್ರೆ ಇಲ್ಲಿ ನಮ್ಮನ್ನ ದೇವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಯೇಸು ಸ್ವಾಮಿಯ ಕೊಟ್ಟಂತ ಮಾತುಗಳನ್ನ ನಾವು ಕೈಕೊಂಡು ನಡಿಬೇಕಾದ್ರೆ ನಮ್ಮಲ್ಲಿ ನಾವು ಪವಿತ್ರರಾಗಬೇಕು. ಯಾಕಂದ್ರೆ ನಾವು ಪರಿಶುದ್ಧತೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಅಂತ ನಾವು ನೋಡ್ತೀವಿ. ಹಾಗಿರುವಾಗ ಕ್ರಿಸ್ತನಲ್ಲಿ ಪ್ರಿಯರೇ, ಅದು ಮಾತ್ರ ಅಲ್ಲ, ಯೇಸು ಸ್ವಾಮಿ ಆ ಒಂದು ಪರ್ವತ ಪ್ರಸಂಗದಲ್ಲಿ ಮಾತಾಡಿರುವಂತ ವಿಷಯದಲ್ಲಿ ನಾವು ನೋಡಬೇಕಾದ್ರೆ 13-16ನೇ ವಚನದಲ್ಲಿ ನಾವು ನೋಡುವಾಗ, ನೀವೇನಾಗಿದ್ದೀರಾ, ನೀವು ಭೂಮಿಗೆ ಉಪ್ಪಾಗಿದ್ದೀರಾ, ನೀವು ಲೋಕಕ್ಕೆ ಏನಾಗಿದ್ದೀರಾ, ಬೆಳಕಾಗಿದ್ದೀರಾ ಅಂತ ಹೇಳ್ಬೇಕಾದ್ರೆ, ನಾವು ಆ ಒಂದು ಉಪ್ಪು, ಒಂದು ಬೆಳಕಾಗಿರ್ಬೇಕಾದ್ರೆ ನಾವು ಇತರರಿಗೆ ಏನಾಗ್ಬೇಕಂದ್ರೆ ಒಂದು ಮಾದರಿಯಾಗಿ ಇರಬೇಕಾಗಿರೋದನ್ನ ನಾವು ನೋಡ್ತೀವಿ. ಅದರಿಂದನೇ ಈ ಒಂದು 2 ಪೇತ್ರ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಲ್ಲ, 5-8 ವಚನಗಳು. ಸೊ ಅದರಲ್ಲಿ ನಾವು ನೋಡ್ಬೇಕಾದ್ರೆ ನೀವೇನ್ ಮಾಡ್ರಿ, ಎಲ್ಲದನ್ನು ಸೇರಿಸ್ಕೊಂಡು ಬರುವಂತ ಸಂದರ್ಭದಲ್ಲಿ ತಾಳ್ಮೆಗೆ ಭಕ್ತಿಯನ್ನ, ಭಕ್ತಿಗೆ ಸಹೋದರ ಸ್ನೇಹವನ್ನ, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನ ಕೂಡಿಸಿರಿ ಅಂತ ಹೇಳೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಈ ರೀತಿನಲ್ಲಿ ನಾವು ನೋಡ್ಬೇಕಾದ್ರೆ ನಮಗೋಸ್ಕರ ಅಂದ್ರೆ ಯೇಸು ಸ್ವಾಮಿ ನಮ್ಮನ್ನ ಒಂದು ಫ್ರೆಂಡ್ ಆಗಿ, ಒಂದು ಸ್ನೇಹಿತರಾಗಿ ಅಂಗೀಕರಿಸಿರ್ಬೇಕಾದ್ರೆ, ಯಾವ ರೀತಿ ಜೋನಾಥನ್ ಹೇಳ್ತಾರಲ್ಲ ದಾವೀದನಿಗೆ, ನನ್ನ ತಂದೆ ನನಗೆ ದೊಡ್ಡ ಕಾರ್ಯವನ್ನಾಗಲಿ ಅಲ್ಪ ಕಾರ್ಯವನ್ನಾಗಲಿ ತಿಳಿಸದೆ ಏನು ಮಾಡಲ್ಲ ಅನ್ನೋ ರೀತಿನಲ್ಲೇ ನಮಗೂ ಸಹ ಯೇಸು ಸ್ವಾಮಿ ಏನ್ ಮಾಡಿದ್ದಾರೆ ಹೇಳ್ತಾರಲ್ಲ, ನನ್ನ ತಂದೆ ನನಗೆ ತಿಳಿಸೋದನ್ನ ನಾನು ಏನ್ ಮಾಡ್ತೀನಿ, ನಿಮಗೆ ತಿಳಿಸ್ತೀನಿ ಅಂತ ಹೇಳ್ಬೇಕಾದ್ರೆ, ಇವ್ರು ಯಾವ ರೀತಿನಲ್ಲಿ ನಮ್ಮನ್ನ ಆ ಒಂದು ಪ್ರೀತಿನಲ್ಲಿ ನಮ್ಮನ್ನ ಇಟ್ಕೊಂಡಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಸೊ ಒಂದೇ ಒಂದು ಏನಂತ ಹೇಳ್ಬೇಕಾದ್ರೆ, ಇದು ಒಂದು ರಿಯಲ್ ಇನ್ಸಿಡೆಂಟ್. ಇದನ್ನ ಲಾಸ್ಟ್ ಟೈಮ್ ಒಂದು ಪ್ರಕಾಶ್ ಅಂಕಲ್ ಹೇಳಿದ್ರು. ಏನಂದ್ರೆ ಐರ್ಲೆಂಡ್ ಅಲ್ಲಿ 1819 ಒಂದು ಕುಟುಂಬದಲ್ಲಿ ಒಂದು ಹುಡುಗ ಜನಿಸ್ತಾನೆ. ಆತನಿಗೆ ಏನಂದ್ರೆ ಜೋಸೆಫ್ ಸ್ಕ್ರೀವೆನ್ ಅಂತ ಒಂದು ಹೆಸರು. ಸೊ ಅವ್ರಿಗೆ ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ, ತನ್ನ ಒಂದು ಮದುವೆ ವಯಸ್ಸು ಬಂದಾಗ ಆತನಿಗೆ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಒಂದು ಹುಡುಗಿನ ನಿಶ್ಚಯ ಮಾಡ್ತಾರೆ. ಸೊ ನಿಶ್ಚಯ ಮಾಡಿದಂತ ಟೈಮ್ನಲ್ಲಿ
ನಾಳೆ ದಿನ ಮದುವೆ ಆಗ್ಬೇಕು. ಸೊ ಆ ಟೈಮ್ನಲ್ಲಿ ಆ ಹುಡುಗಿ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ, ಒಂದು ರಿವರ್ನ ಕ್ರಾಸ್ ಮಾಡ್ಬೇಕಾಗಿರುತ್ತೆ. ಕ್ರಾಸ್ ಮಾಡುವಾಗ ಕುದುರೆ ಮೇಲೆ ಬರುವಾಗ ಅವ್ರು ಏನಾಗೋಗ್ತಾರೆ, ಅದರಲ್ಲಿ ಮುಳುಗೋಗೋದನ್ನ ನಾವು ನೋಡ್ತೀವಿ. ಮುಳುಗೋದ್ಮೇಲೆ ಈ ಜೋಸೆಫ್ ಸ್ಕ್ರೀವನ್ ಅನ್ನೋರಿಗೆ ಮದುವೆ ಅಲ್ಲಿ ಏನಾಯ್ತ್ರಿ, ನಿಂತೋಗುತ್ತೆ. ಸೊ ನೆಕ್ಸ್ಟ್ ಇವ್ರು ಏನ್ ಮಾಡ್ತಾರೆ, ಸ್ವಲ್ಪ ದಿನಗಳ ನಂತರದಲ್ಲಿ ಅಲ್ಲಿಂದ ಕೆನಡಾಗ್ ಬರ್ತಾರೆ. ಸೊ ಕೆನಡಾದಲ್ಲಿ ಬಂದು ಅಲ್ಲಿ ಕೆಲಸಗಳನ್ನ ಮಾಡ್ಕೊಂಡಿರುವಂತ ಸಂದರ್ಭದಲ್ಲಿ, ಅಂದ್ರೆ ಆ ಮನುಷ್ಯನ್ಗೆ ಏನಂದ್ರೆ ದೇವ್ರ ಮೇಲೆ ನಂಬಿಕೆ ಇರುತ್ತೆ, ಯೇಸು ಸ್ವಾಮಿ ಮೇಲೆ ನಂಬಿಕೆ ಇರುತ್ತೆ. ಸೊ ಅವರು ಆ ಒಂದು ಬಡವರು, ವಿಧವೆಯರು ಇಂಥವ್ರಗಳ ಮಧ್ಯದಲ್ಲಿ ಸೇವೆಗಳನ್ನ ಮಾಡ್ಕೊಂಡಿರ್ತಾರೆ. ಅದಕ್ ಮುಂಚೆ ನಾವು ನೋಡ್ಬೇಕಾದ್ರೆ ಅಲ್ಲಿ ಒಂದು ಹುಡುಗಿನ ಅವ್ರು ಏನ್ ಮಾಡ್ತಾರೆ, ಇಷ್ಟಪಡ್ತಾರೆ. ಇಷ್ಟಪಟ್ಟು ಮದ್ವೆ ಆಗ್ಬೇಕಾಗಿರುತ್ತೆ. ಸೊ ಇನ್ನೇನು ಮದ್ವೆಗೆ ಎಲ್ಲ ರೆಡಿ ಆಗಿರುತ್ತೆ. ಮುಂದೆ ನಾವು ನೋಡ್ಬೇಕಾದ್ರೆ ಆ ಹುಡುಗಿನೂ ಸಹ ನ್ಯೂಮೋನಿಯಾದಿಂದ ಏನಾಗೋಗ್ತಾರೆ, ಸತ್ತೋಗ್ತಾರೆ. ಸೊ ಸಾಯುವಂತ ಟೈಮ್ನಲ್ಲಿ ಅವ್ರು ನೆಕ್ಸ್ಟ್ ಇನ್ನ ಮುಂದೆ ಮದ್ವೆ ಆಗೋದಿಲ್ಲ. ಸೊ ಇದೇ ರೀತಿನಲ್ಲಿ ಈ ಮನುಷ್ಯ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ, ಯಾಕಂದ್ರೆ ಇವರು ಹುಟ್ಟಬೇಕಾದ್ರೆ ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಸೊ ನಂತರದಲ್ಲಿ ಅವ್ರೇನಾಗ್ತಾ ಇದೆ ಅಂದ್ರೆ, ತನ್ನಲ್ಲಿದ್ದಂತ ಆ ಒಂದು ಆಸ್ತಿ ಇದನ್ನೆಲ್ಲ ಕಳ್ಕೊಂಡು ಈ ಬಡವರುಗಳ ಮಧ್ಯದಲ್ಲಿ ಅನಾಥರು, ವಿಧವೆಯರು, ಸೊ ಇವ್ರಿಗೆ ಏನೆಲ್ಲ ಕೊಂಡ್ಕೊಳಕ್ ಆಗಲ್ವೋ ಅವ್ರಿಗೆಲ್ಲ ಹೋಗಿ ಸೇವೆಗಳನ್ನ ಮಾಡ್ಕೊಂಡು ಜೀವನನ ಮಾಡ್ಕೊಂಡಿರ್ಬೇಕಾದ್ರೆ ತನ್ನ ತಾಯಿಗೆ ಒಂದು ಪೊಯಮ್ನ ಬರೀತಾರೆ, ಒಂದು ಹಾಡನ್ನ ಬರೀತಾರೆ. ಸೊ ಹಾಡು ಬರೆದಂತ ಟೈಮ್ನಲ್ಲಿ, ಆ ಒಂದು ಟೈಮ್ನಲ್ಲಿ ಅದನ್ನ ಅಷ್ಟು, ಯಾಕಂದ್ರೆ ಅದಾದ ನಂತರದಲ್ಲಿ ಬೇರೆ ಒಬ್ಬ ಕಂಪೋಸರ್ ಬಂದು ಅದನ್ನ ನೋಡಿ ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಹಾಡನ್ನ ಇವಾಗ ನಮ್ಮ ಒಂದು ಲಿರಿಕ್ಸ್ ಅಂದ್ರೆ ಹಿಂಬುಕ್ ಅಲ್ಲಿ ಇರೋದನ್ನ ನಾವು ನೋಡ್ತೀವಿ. ಏನಂದ್ರೆ, ವಾಟ್ ಎ ಫ್ರೆಂಡ್ ವಿ ಹ್ಯಾವ್ ಇನ್ ಜೀಸಸ್ ಅನ್ನೋ ಒಂದು ಹಾಡನ್ನ ಬರೀತಾರೆ. ಸೊ ಹಾಗಿರ್ಬೇಕಾದ್ರೆ ತನಗೆ ಬಂದಂತ ಒಂದು ಕಷ್ಟ, ಆ ಒಂದು ನೋವು ದುಃಖಗಳಲ್ಲಿ ಆ ಮನುಷ್ಯ ಜೀವನನ ಮಾಡಿರ್ಬೇಕಾದ್ರು, ಐರ್ಲೆಂಡ್ ನಲ್ಲಿ ತನ್ನ ತಾಯಿನೂ ಏನಾಗಿರ್ತಾರೆ, ಕಾಯಿಲೆನಲ್ಲಿ ಬಿದ್ದಿರ್ತಾರೆ. ಸೊ ತನಗೆ ಆ ತನ್ನ ತಾಯಿಗೆ ಒಂದು ಸಾಂತ್ವನವನ್ನ ಹೇಳೋದಿಕ್ಕೆ, ಒಂದು ಸಮಾಧಾನನ ಹೇಳೋದಿಕ್ಕೆ ಬರಿಬೇಕಾದ್ರೆ, ಈ ರೀತಿನಲ್ಲಿ ಬರೆಯುವಂತ ಟೈಮ್ನಲ್ಲಿ ನಾವು ನೋಡ್ಬೇಕಾದ್ರೆ, ಅದಕ್ಕೆ ನಾವು ಆಧಾರ ವಾಕ್ಯನ ನಾವು ಓದೋದಾದ್ರೆ ಅಲ್ಲಿ ನಾವು ನೋಡಿದ್ವಿ, ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು, ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನ ಅವ್ರಿಗೆ ಏನ್ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ದಯಪಾಲಿಸುವನು ಅಂತ ಹೇಳೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಈ ರೀತಿನಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ, ತನ್ನ ತಾಯಿಗೆ ಆ ಒಂದು ಬರ್ದಿದ್ದಂತ ಹಾಡು, ಆ ನಂತರದಲ್ಲಿ ಸುಮಾರು 1886 ಆ ಒಂದು ಇಸ್ವಿ, ಆ ಒಂದು ಟೈಮ್ನಲ್ಲಿ ಅದೇನಾಗುತ್ತೆ, ಅದನ್ನ ಒಂದು ಕಂಪೋಸ್ ಮಾಡಿ, ಸೊ ಇವತ್ತಿನ ದಿನಗಳಲ್ಲೂ ಸಹ ನಾವೇನ್ ಮಾಡ್ತೀವಿ ಅಂತ ಹೇಳ್ಬೇಕಾದ್ರೆ ಆ ಹಾಡುಗಳನ್ನ ನಾವು ಹಾಡು ಹೇಳ್ತೀವಿ. ಆದ್ರೆ ಅದಕ್ಕೆ ಎಷ್ಟೊಂದು ಆಳವಾದಂತ ಒಂದು ಭಾವನೆ, ಆ ಒಂದು ಅರ್ಥಗರ್ಭಿತಗಳು ಇರೋದನ್ನ ನಾವು ನೋಡ್ತೀವಿ. ಸೊ ಅದೇ ರೀತಿನಲ್ಲೇ ನಮಗೂ ಸಹ ಏನಂತ ಹೇಳ್ತಾರೆ ಯೇಸು ಸ್ವಾಮಿ, ಯೋಹಾನ 15ನೇ ಅಧ್ಯಾಯ 15ನೇ ವಚನ, ಜಾನ್ 15 ಚಾಪ್ಟರ್ 15th ವರ್ಸ್. ನಾನು ನಿಮಗೆ ಕೊಟ್ಟ ಆಜ್ಞೆಗಳಿಗೆ ಸರಿಯಾಗಿ ನೀವು ನಡೆದರೆ ನೀವು ನನ್ನ ಸ್ನೇಹಿತರು. ಇನ್ನು ಮೇಲೆ ನಾನು ನಿಮ್ಮನ್ನು ಆಳುಗಳನ್ನುವುದಿಲ್ಲ, ಯಜಮಾನನು ಮಾಡುವಂಥದ್ದು ಆಳಿಗೆ ತಿಳಿಯುವುದಿಲ್ಲ. ನಿಮ್ಮನ್ನು ಸ್ನೇಹಿತರೆಂದು ಹೇಳಿದ್ದೇನೆ. ತಂದೆಯ ಕಡೆಯಿಂದ ನಾನು ಕೇಳಿದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಸೊ ಹಾಗಿರ್ಬೇಕಾದ್ರೆ ನಮಗೆ ಸಿಕ್ಕಿದಂತ ಈ ಒಂದು ಫ್ರೆಂಡ್ ಅಂದ್ರೆ ಯೇಸು ಸ್ವಾಮಿ. ಯಾಕಂದ್ರೆ ಇದು ಬಹಳ ಒಂದು ನೋಡ್ಬೇಕಾದ್ರೆ ಅವರು ಮುಂದಾಗಿ ನಮಗೋಸ್ಕರ ಎಲ್ಲಾ ಕಾರ್ಯಗಳನ್ನ, ನಮ್ಮನ್ನ ಪಡೆಯೋದಕ್ಕೋಸ್ಕರ, ನಾವು ಯೇಸು ಸ್ವಾಮಿಯ ಫ್ರೆಂಡ್ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ಅಂತ ಒಂದು ತ್ಯಾಗನ ಮಾಡಿ ನಮಗಾಗಿ ಬಂದಿರುವಂತ ಟೈಮ್ನಲ್ಲಿ ಆ ಒಂದು ಪ್ರೀತಿ, ಆ ಒಂದು ಸ್ನೇಹದ ಮನೋಭಾವವನ್ನ ನಾವು ಇನ್ ರಿಟರ್ನ್ ಯೇಸು ಸ್ವಾಮಿಗೆ ತೋರಿಸ್ತಾ ಇದೀವ. ಅದೇ ರೀತಿನಲ್ಲಿ ನಮ್ಮ ಒಂದು ಸಹೋದರ ಮಧ್ಯದಲ್ಲಿ ಆ ಒಂದು ಅದೇ ಮನೋಭಾವದಲ್ಲಿ ನಾವು ಇದೀವ. ಯಾಕಂದ್ರೆ ಇದನ್ನೆಲ್ಲ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಂಡಾಗ ನಮಗೆ ತಿಳಿಯ ಬರುತ್ತೆ ನಾವು ಯಾವ ರೀತಿನಲ್ಲಿ ನಮ್ಮ ಒಂದು ಜೀವನವನ್ನ ನಡೀತಾ ಇದ್ದೀವಿ ಅನ್ನೋದು. ಯಾಕಂದ್ರೆ ನಾನು ತಂದೆ ನನಗೆ ಹೇಳಿದ್ದನ್ನ ಕೇಳಿ ನಾನೇನ್ ಮಾಡ್ತೀನಿ, ನಿಮ್ಗೆ ತಿಳಿಸ್ತೀನಿ ಅನ್ಬೇಕಾದ್ರೆ ಇಡೀ ಸತ್ಯವೇದನೆ ದೇವ್ರು ನಮಗೇನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅದರ ಚಿತ್ತ ಎಲ್ಲವನ್ನ ಇಲ್ಲಿ ತಿಳಿಸಿರ್ಬೇಕಾದ್ರೆ ಅವ್ರಿಗೆ
ನಾವು ಯಾವ ರೀತಿ ಅವರು ಆ ಒಂದು ನಿಷ್ಠೆ ನಿಯಮದಿಂದ ತನ್ನ ಒಂದು ಸ್ನೇಹವನ್ನ ಕಾಪಾಡಿಕೊಂಡ್ರೋ ಆ ರೀತಿನಲ್ಲಿ ನಾವು ಕಾಪಾಡಿಕೊಂಡು ಯೇಸು ಸ್ವಾಮಿಯ ಒಂದು ಫ್ರೆಂಡ್ ಆಗಿ ಆ ಒಂದು ಕಾರ್ಯಗಳನ್ನ ಅಂದ್ರೆ ಆ ಒಂದು ಭಾಗಿಯಾಗೋದಿಕ್ಕೆ ನಾವು ಅದೇ ರೀತಿನಲ್ಲಿ, ಯಾಕಂದ್ರೆ ಇದು ಸುಮ್ಮನೆ ಅಲ್ಲ, ಬಹಳಷ್ಟು ಪ್ರಯಾಸ ಅಂದ್ರೆ ಆ ಶೋಧನೆಗಳು ಮಧ್ಯದಲ್ಲಿ ಇದನ್ನ ಜಯಿಸ್ಬೇಕಾಗತ್ತೆ. ಶೋಧನೆ ಇಲ್ಲದೆ ನಾವು ಯಾವುದನ್ನು ನಾವು ಜಯಿಸ್ಲಿಕ್ಕಾಗಲ್ಲ. ಸೊ ಯಾವ ರೀತಿ ದಾವೀದನು ಜೊನಾಥನ್ಗೆ ಆ ಒಂದು ಶೋಧನೆಯಲ್ಲಿ ನಾವು ನೋಡ್ಬೇಕಾದ್ರೆ ಆ ಒಂದು ಯಾವ ರೀತಿ ಹೋಲಿಸ್ಬೋದು ಅಂದ್ರೆ ಒಂದು ರೀತಿಯಲ್ಲಿ ಅಂದ್ರೆ ಬೆಂಕಿನಲ್ಲಿ ಅರಳಿದಂತ ಒಂದು ಹೂವಿನಂತೆ ಅವರ ಒಂದು ಫ್ರೆಂಡ್ಶಿಪ್ ಇತ್ತೋ ಅದೇ ರೀತಿನಲ್ಲಿ ನಾವು ಯೇಸು ಸ್ವಾಮಿಗೆ ಆ ಒಂದು ಗೌರವವನ್ನು ಕೊಟ್ಟು ನಾವು ಆ ಒಂದು ರೀತಿನಲ್ಲಿ ನಮ್ಮ ಒಂದು ಇದನ್ನ ಬೆಳೆಸ್ಕೊಳ್ಳೋದಿಕ್ಕೆ ಪ್ರಯತ್ನ ಮಾಡಿ ನಮಗೆ ಬರುವಂತ ಶೋಧನೆಗಳಲ್ಲಿ ಹೆಚ್ಚಾಗಿ ದೇವರಿಗೆ ವಿಧೇಯರಾಗಿ ಅವರ ಚಿತ್ತಕ್ಕೆ ನಡೆಯುವಂತೆ ದೇವರು ನಮ್ಮನ್ನು ಆಶೀರ್ವದಿಸ್ಲಿ. ಆಮೇನ್. ಸೊ ಇದರಲ್ಲಿ ಏನಾದ್ರು